ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕಿತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ದೇವರನ್ನ ಪ್ರೀತಿಸಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಮೇಲೆ ದೇವರ ಕೃಪೆ ಇರಲಿ. ಆಮೇನ್. ಓಕೆ, ಇವತ್ತಿನ ದಿವಸ ಹೊಸದಾಗಿ ಬಂದಂಥವ್ರು ಯಾರಿದ್ದೀರಿ? ದಯವಿಟ್ಟು ನಿಮ್ಮ ಹಸ್ತಗಳನ್ನು ಕೈಗಳನ್ನು ಮೇಲೆ ಕೆತ್ತಿರಿ. ಹೊಸದಾಗಿ ಇವತ್ತಿನ ದಿವಸವೇ ಬಾದರ್ಲಿ ಮೃತ್ಯುಂಜಯ ಮಠಕ್ಕೆ ನಾವು ಬಂದಂಥವ್ರಾಗಿದ್ದೇವೆ ಎನ್ನುವಂಥವ್ರು ಯಾರಾದರೂ ಇದ್ರೆ ಓಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಇಲ್ಲಿ ಸ್ಥಳೀಯರಾಗಿದ್ದರೆ, ಸಮೀಪದಲ್ಲಿರುವಂಥವರಾಗಿದ್ದರೆ, ಪ್ರತಿ ಕರ್ತನ ದಿವಸ ಅಂದರೆ ಭಾನುವಾರ ದಿವಸದಂದು ಬಂದು ನೀವು ಆಲಯದಲ್ಲಿ ಕಾಣಿಸಿಕೊಳ್ಳಬಹುದು. ನಿಮ್ಮ ಭಕ್ತಿಯ ಜೀವಿತವನ್ನ ಕಟ್ಟಿಕೊಳ್ಳಬಹುದು. ಹಲ್ಲೆಲೂಯಾ. ಮೃತ್ಯುಂಜಯ ಮಠ ಬಾದರ್ಲಿ ಸಭೆಯ ಪರವಾಗಿ, ಮೃತ್ಯುಂಜಯ ಮಠದ ಪರವಾಗಿ ನಿಮ್ಮೆಲ್ಲರನ್ನು ನಾವು ಸ್ವಾಗತ ಕೋರ್ತಾ ಇದ್ದಾರೆ. ಆಮೇನ್. ಓಕೆ, ಈ ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ವಾಕ್ಯ ಧ್ಯಾನದ ಅಂಶ ದೇವರು ಪರಮ ಕುಂಬಾರನು ಎಂಬುದಾಗಿ. ಹಲ್ಲೆಲೂಯಾ. ಗಾಡ್ ಈಸ್ ಅ ಪಾಟರ್, ಅಂದ್ರೆ ದೇವರು ಕುಂಬಾರನಾಗಿದ್ದಾನೆ. ಆ ಕುಂಬಾರನು, ಪರಮ ಕುಂಬಾರನಾಗಿರುವಂತ ದೇವರ ಕುರಿತಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ಜೆರೆಮಿಯ ಪ್ರವಾದನೆಯ ಗ್ರಂಥ, ಯೆರೆಮೀಯನ ಪ್ರವಾದನೆಯ ಗ್ರಂಥ 18ನೆಯ ಅಧ್ಯಾಯ ಮೊದಲು 10 ವಚನಗಳನ್ನ ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯ ಮೊದಲು 10 ವಚನಗಳು. ದಯವಿಟ್ಟು ಯಾರಾದರೂ ಓದುವಂಥವ್ರು ಈ ಸಮಯದಲ್ಲಿ ಸಹಾಯ ಮಾಡಿ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು, ದಯವಿಟ್ಟು ಕಿವಿಗಳನ್ನೆಲ್ಲರೂ ಕೂಡ ಈ ಕಡೆ ಇಡಬೇಕು. ನಿಮ್ಮ ಕಿವಿಗಳನ್ನ ಯಾವ ಕಡೆ ಕೂಡ ತಿರ್ಸ್ಬೇಡ್ರಿ. ನಿಮ್ಮ ಮನಸ್ಸನ್ನ ಕೂಡ ಇಲ್ಲೇ ನೀವು ಇರಿಸಬೇಕು. ದಯವಿಟ್ಟು ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನ ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನು. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ
ಕೈಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೇ ಇರುವೆನು. ದೇವರು ಈ ಒಳ್ಳೆಯ ವಾಕ್ಯವನ್ನ ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದಿದಂತ ವೇದ ಭಾಗ್ಯ ಸತ್ಯವೇದದಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯದಲ್ಲಿ ಓದಿರ್ತಕ್ಕಂಥ ವಾಕ್ಯವನ್ನೆಲ್ಲ ನೀವು ಕೇಳಿದಂತವರಾಗಿದ್ದೀರಿ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಕುಂಬಾರನು ಆಗಿದ್ದಾನೆ. ದೇವರು ನಿನ್ನ ಜೀವಿತವನ್ನ ಬದಲಾಯಿಸುವಂತಾತನು ಆಗಿದ್ದಾನೆ. ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡುವಾಗ 66 ಪುಸ್ತಕಗಳಿರುವಂತ ಈ ಸತ್ಯವೇದದಲ್ಲಿ ಅನೇಕವಾಗಿರ್ತಕ್ಕಂಥ ಪ್ಯಾರಬಲ್ಸ್ ಅಂದ್ರೆ ಉಪಮಾನಗಳು ಇದ್ದಾವೆ. ಯೇಸು ಕ್ರಿಸ್ತನು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದಿರುವಂತ ಸಮಯದಲ್ಲಿ 46 ಉಪಮಾನಗಳನ್ನ ಅವರು ಹೇಳಿದಂತವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಪೌಲನು ಕೂಡ ಅನೇಕವಾಗಿರ್ತಕ್ಕಂಥ ಉಪಮಾನಗಳನ್ನ ಸುಮಾರು 16 ಉಪಮಾನಗಳನ್ನ ಹೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ 2 ಕೂಡಿ ಸುಮಾರು 120 ಉಪಮಾನಗಳಿದ್ದಾವೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಹಂಗಂದ್ರೆ ಉಪಮಾನ ಅಂದ್ರೆ ಏನು, ಉಪಮಾನ ಅಂದ್ರೆ ಏನೆಂಬುದಾಗಿ ನಾವು ನೋಡುವಾಗ, ಉಪಮಾನ ಅಂದ್ರೆ ಬೇರೆ ಏನೂ ಅಲ್ಲ, ಒಂದು ನೀತಿಯ ಕಥೆಯನ್ನ ಹೇಳಿ ಅದರ ಮೂಲಕವಾಗಿ ಪಾಠಗಳನ್ನ ಜೋಡಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಉಪಮಾನಗಳು ಕೆಲವೊಂದು ಕಥೆಗಳಾಗಿದ್ರೆ ಇನ್ನು ಕೆಲವೊಂದು ಚಾರಿತ್ರಾತ್ಮಕ ಅಂಶಗಳಾಗಿರ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಉಪಮಾನಗಳಲ್ಲಿ ಸತ್ಯವೇದದಲ್ಲಿ ಇರ್ತಕ್ಕಂಥ ಉಪಮಾನಗಳಲ್ಲಿ ಒಂದು ಉಪಮಾನ ಯಾವುದಂದ್ರೆ ಕುಂಬಾರನ ಸಾಮ್ಯ. ಈ ಕುಂಬಾರನ ಸಾಮ್ಯವನ್ನ ದೇವರು ಯಾಕೆ ಹೇಳ್ತಾ ಇದ್ದಾರಂದ್ರೆ, ಆತನು ಎಲ್ಲಾ ಜನಾಂಗಗಳನ್ನು ಉಂಟು ಮಾಡಿದ ಆತನಾಗಿದ್ದಾನೆ. ಕೆಟ್ಟು ಹೋದಂತವರನ್ನ ಪುನಃ ತಿದ್ದುವಂತ ದೇವರು ಆತನಾಗಿದ್ದಾನೆ ಎಂಬುದಾಗಿ ತಿಳಿಸಿಕೊಡುವುದಕ್ಕಾಗಿ ದೇವರು ಈ ಉಪಮಾನವನ್ನ ಸತ್ಯವೇದದಲ್ಲಿ ನಮಗೋಸ್ಕರವಾಗಿ ಬರೆಯಿಸಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಓದಿದಂತ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಕೆಲವೊಂದು ಸತ್ಯಾಂಶಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸುಮಾರು ಒಂದು 2-3 ವಾರಗಳವರೆಗೆ ಇರತಕ್ಕಂಥ ಅಂಶಗಳು ಇದರಲ್ಲಿ ನಮಗಿದ್ದಾವೆ. ಇನ್ನೂ ಕೂಡ ಬಹಳ ದಿವಸಗಳವರೆಗೂ ಕೂಡ ಈ ಒಂದು ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶಗಳನ್ನು ನಾವು ತೆಗೆಯಬಹುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಅಂಶಗಳನ್ನು ನಾವು ನೋಡುತ್ತಾ ಹೋಗೋಣ. ಯೆರೆಮೀಯನು ಎನ್ನುವಂತ ಪ್ರವಾದಿ ಅಂದ್ರೆ ದೇವರ ಬಾಯಿಯಾಗಿ ಈ ಲೋಕದಲ್ಲಿ ದೇವರ ಮಾತುಗಳನ್ನ ಮುಂದೆ ಆಗುವಂತದ್ದನ್ನ ತಿಳಿಸುವಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮುಂದೆ ಆಗುವಂತ ಭವಿಷ್ಯತ್ತಿನ ಕುರಿತಾಗಿ ದೇವರು ಇವರಿಗೆ ತಿಳಿಸಿದಾಗ ಅದನ್ನ ಜನರಿಗೆ ತಿಳಿಸುವಂತ ವ್ಯಕ್ತಿ ಯಾರು? ಈ ಯೆರೆಮೀಯ ಎನ್ನುವಂತ ಪ್ರವಾದಿ. ಯೆರೆಮೀಯ ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರು. ಹಲ್ಲೆಲೂಯಾ. ಈ ಯೆರೆಮೀಯನನ್ನ ದೇವರು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆರಿಸಿಕೊಂಡಿದ್ದಾರೆ, ಅಭಿಷೇಕ ಮಾಡಿದ್ದಾರೆ. ಆ ಒಂದು ಸಮಯದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಎಲ್ಲಾ ಜನರು ದೇವರನ್ನ ಬಿಟ್ಟು ದೇವರಲ್ಲದವುಗಳ ಕಡೆಗೆ ಹೋದಂತ ಸಮಯದಲ್ಲಿ ದೇವರು ಈ ಒಂದು ಕುಂಬಾರನ ಸಾಮ್ಯವನ್ನ ಏನ್ ಮಾಡ್ತಾ ಇದ್ದಾರೆ? ಯೆರೆಮೀಯನಿಗೆ ತಿಳಿಸ್ತಾ ಇದ್ದಾರೆ. ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾರೆ, ಯೆರೆಮೀಯನೇ ಯೆರೆಮೀಯನೇ ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು. ನಿಮ್ಮ ಮನಸ್ಸಿಲ್ಲೇ ಇರಬೇಕು. ನಿದ್ದೆ ಮಾಡೋದಿಲ್ಲ, ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ. ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಕಣ್ಣು ತೆಗೆದು ನಿದ್ದೆ ಮಾಡೋರು ನೀವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದ ಕಡೆಗೆ ಮನಸ್ಸಿಡ್ರಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆರೆಮೀಯನೇ ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು. ಹಲ್ಲೆಲೂಯಾ. ದೇವರು ಯಾವಾಗ ಯಾವ ಮಾತನ್ನು ಹೇಳ್ತಾ ಇದ್ದಾನೋ ಆ ಮಾತಿಗೆ ವಿಧೇಯರಾಗಿ ವಿನಯತೆಯನ್ನ ತೋರಿಸಿ ನಾವು ಹೋಗಬೇಕಾಗಿರುವಂತ ಅವಶ್ಯಕತೆ ಇದೆ ಪ್ರಿಯರೇ. ದೇವರು ಒಂದು ವೇಳೆ ಯೆರೆಮೀಯನೇ ನೀನು ಹೋಗಿ ಒಬ್ಬ ಪಂಡಿತನ ಬಳಿಗೆ ಹೋಗಿ ಆತನ ಹತ್ರ ಇನ್ನೂ ಹೆಚ್ಚಿನ ಪಾಂಡಿತ್ಯವನ್ನ ಕಲಿ ಎಂಬುದಾಗಿ ಯೆರೆಮೀಯನಿಗೆ ಹೇಳಿದ್ರೆ ಯೆರೆಮೀಯನು ಸಂತೋಷ ಪಡ್ತಾ ಇದ್ನೇನು? ಅಥವಾ ಒಂದು ವೇಳೆ ಒಬ್ಬ ಶ್ರೀಮಂತನ ವ್ಯಕ್ತಿಯ ಬಳಿಗೆ ನೀನು ಹೋಗು ಎಂಬುದಾಗಿ ಹೇಳಿದ್ರೆ ಯೆರೆಮೀಯನು ಸಂತೋಷ ಪಡ್ತಾ ಇದ್ನೇನು? ಆದ್ರೆ ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾನೆ, ಯೆರೆಮೀಯನೇ ನೀನು ಕುಂಬಾರನ ಮನೆಗೆಯೇ ಇಳಿದು ಹೋಗು. ನೀನು ಅಲ್ಲಿಗೆ ಇಳಿದು ಹೋದರೆ ನಾನು ನಿನ್ನ ಸಂಗಡ ಮಾತಾಡುತ್ತೇನೆ. ಒಂದು ವೇಳೆ ನೀನು ಅಲ್ಲಿಗೆ ಹೋಗಲಾರದೆ ಇದ್ರೆ ನಾನು ನಿನ್ನ ಸಂಗಡ
ಮಾತಾಡುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಹೇಳಿದ ಹಾಗೆ ಯೆರೆಮೀಯನು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಕುಂಬಾರನ ಮನೆಯ ಕಡೆಗೆ ಇಳಿದು ಹೋಗ್ತಾ ಇದ್ದಾನೆ. ಹೋದಂತ ಸಮಯದಲ್ಲಿ ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು, ಇಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನ ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಯೆರೆಮೀಯನಿಗೆ ಕುಂಬಾರನ ಮನೆಗೆ ಇಳಿದು ಹೋಗು ಎಂಬುದಾಗಿ ಹೇಳಿದಂತ ಸಮಯದಲ್ಲಿ ಯೆರೆಮೀಯನು ಹೋಗ್ತಾ ಇದ್ದಾನೆ. ಯೆರೆಮೀಯನು ಅಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿ ಆಗುವಂತದ್ದು ಏನೇನು ಇದೆ ಎಂಬುದಾಗಿ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಒಂದು ದಾರಿಯ ಕಡೆಗೆ ನಮ್ಮನ್ನ ನಡೆಸ್ತಾ ಇದ್ದಾನಂದ್ರೆ ಅಲ್ಲಿ ಯಾವುದೋ ಒಂದು ಆಶೀರ್ವಾದ ಇದೆ, ಅಲ್ಲಿ ಯಾವುದೋ ಒಂದು ನೀತಿಯ ಪಾಠವನ್ನ ನಾವು ಕಲಿಯಬೇಕಾಗಿದೆ ಎಂಬುದಾಗಿ ಅದರ ಅರ್ಥ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಯೆರೆಮೀಯನು ಹೋದ, ಯೆರೆಮೀಯನು ನೋಡ್ತಾ ಇದ್ದಾನೆ, ಕುಂಬಾರನು ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಲ್ಬ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ಸೈಂಟಿಸ್ಟ್ ಥಾಮಸ್ ಅಲ್ವಾ ಎಡಿಸನ್ ಅವರು ಹೀಗೆ ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ಒಂದು ಸಾರಿ ಏನಾಯ್ತಂದ್ರೆ ಎಲ್ಲವನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಪ್ರಿಯರೇ. ಕೆಳಗಡೆ ಒಬ್ಬ ಕೆಲಸಗಾರನು ಇದ್ದಂತ ಸಮಯದಲ್ಲಿ ಆ ಕೆಲಸಗಾರನಿಗೆ ಹೇಳ್ತಾ ಇದ್ದಾನೆ, ಇದನ್ನ ರೆಡಿ ಮಾಡೋದಕ್ಕೆ ನಾನು ಬಹಳ ಪ್ರಯಾಸ ಪಟ್ಟಿದ್ದೇನೆ, ಇದನ್ನ ನೀನು ಜಾಗರೂಕತೆಯಿಂದ ಕೆಳಗಡೆ ತೆಗೆದುಕೊಂಡು ಹೋಗು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ಆ ವ್ಯಕ್ತಿಗೆ, ಆ ಸೈಂಟಿಸ್ಟ್ ಆಗಿರ್ತಕ್ಕಂಥ ಥಾಮಸ್ ಅಲ್ವಾ ಎಡಿಸನ್ ಅವರು ಹೇಳಿದಂತ ಸಮಯದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ಆ ವ್ಯಕ್ತಿ ಯಾರೀ? ಆ ಸೈಂಟಿಸ್ಟ್ ಬಳಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಹುಡುಗ. ಹೇಳಿದಂತ ಸಮಯದಲ್ಲಿ ಆ ಹುಡುಗನ್ ಏನ್ ಮಾಡ್ತಾ ಇದ್ದಾನೆ, ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅದನ್ನ ರೆಡಿ ಮಾಡುವುದಕ್ಕೆ 24 ತಾಸುಗಳು ಬೇಕು. ಎಲ್ಲ ವರ್ಕ್ ಎಲ್ಲ ಫಿನಿಶ್ ಆಗಿದೆ, ಆದ್ರೂ ಕೂಡ ಅದೆಲ್ಲದಕ್ಕೆ ಒಂದು ಫೈನಲ್ ಟಚ್ ಅಪ್ ಕೊಡಬೇಕಾದ್ರೆ ಎಷ್ಟು ಬೇಕು? 24 ತಾಸುಗಳು ಬೇಕು. ಆ ಸಮಯದಲ್ಲಿ ಮೊದಲೇ ಹೇಳಿ ಕಳುಹಿಸಿದ್ದಾನೆ. ಆ ಹುಡುಗ ಸ್ಟೇರ್ ಕೇಸಿಂದ ಕೆಳಗಡೆ ಇಳಿತಾ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಅಜಾಗರೂಕತೆಯಿಂದ ಆ ಒಂದು ಬಲ್ಬ್ ಮಾಡುವಂತ ಸಮಯದಲ್ಲಿ ಬಳಸಿರ್ತಕ್ಕಂಥ ತಂತಿ, ಟಂಗಸ್ಟನ್ ಅಂತ ಹೇಳ್ತೀವಿ, ಅದು ಸಡನ್ ಆಗಿ ಏನಾಗ್ಬಿಡ್ತ್ರಿ? ಮುರಿದೋಗ್ಬಿಡ್ತು. ಏನಾಯ್ತು? ಮುರಿದೋಗ್ಬಿಡ್ತು. ಮುರಿದಿರ್ತಕ್ಕಂಥ ಸಮಯದಲ್ಲಿ ಆತನ ಕೈ ಕೆಳಗಡೆ ಇನ್ನೂ ಬೇರೆಯವರು ಇದ್ದಾರೆ. ಹಲ್ಲೆಲೂಯಾ, ಅವರೆಲ್ಲರೂ ಕೂಡ ಆ ಹುಡುಗನನ್ನ ಬೈತಾ ಇದ್ದಾರೆ. ಯಾಕೆ ಬೈತಾ ಇದ್ದಾರೆ? ಎಷ್ಟೋ ದಿವಸಗಳಿಂದ, ವರ್ಷಗಳಿಂದ ಈತನು ಏನ್ ಮಾಡ್ತಾ ಇದ್ದಾನೆ? ಆ ಒಂದು ಬಲ್ಬನ್ನ, ಬೆಳಕನ್ನ ಕಂಡು ಹಿಡಿಯಬೇಕಂತೇಳಿ ತಾಪತ್ರಯ ಪಡ್ತಾ ಇದ್ದಾನೆ. ಒಂದು ಸಾರಿ ನಾನು ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ಭಾಷಣಕಾರರಾಗಿ ಒಬ್ಬ ವ್ಯಕ್ತಿ ಬಂದಿದ್ರು. ಅವ್ರು ಹೇಳಿದ್ರು ಆ ಸಮಯದಲ್ಲಿ ಏನಂತೇಳಿ, 999 ಸಾರಿ ಏನ್ ಮಾಡಿದ್ರಂತೆ? ಅವರು ಟ್ರೈ ಮಾಡಿದ್ರಂತೆ, ಪ್ರಯತ್ನ ಮಾಡಿದ್ರಂತೆ. ಯಾವುದನ್ನ? ಬಲ್ಬನ್ನ ಕಂಡು ಹಿಡಿಯುವುದಕ್ಕಾಗಿ. ಎಷ್ಟ್ರಿ? 1000ಕ್ಕೆ 1 ಕಡಿಮೆ. ಮೊದಲನೇ ಸರಿ ಮಾಡಿದ್ರು, ಮತ್ತೆ ಫೇಲ್ ಆಯ್ತು. ಎರಡನೇ ಸರಿ ಮಾಡಿದ್ರು, ಮತ್ತೆ ಫೇಲ್ ಆಯ್ತು. ಹಂಗೆ 100, 200, 500, 999 ಅಲ್ಲಿವರೆಗೆ ಪ್ರಯತ್ನ ಮಾಡಿ 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 ಏನ್ ಮಾಡಿದ್ದಾರೆ? 1000ನೇ ಪ್ರಯತ್ನದಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಅದನ್ನ ಕಂಡು ಹಿಡಿದಿದ್ದಾರೆ. ಆ ಸಮಯದಲ್ಲಿ ಈ ಹುಡುಗ ಏನ್ ಮಾಡಿಬಿಟ್ಟಿದ್ದಾನೆ? ಮುರಿದು ಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಆ ಹುಡುಗನಿಗೆ ಒಳಗಡೆ ಒಂದು ತರ ಭಯ, ಏನಾಗುತ್ತೋ ಏನಿಲ್ಲೋ, ಏನಂತಾರೋ ಏನಿಲ್ಲೋ, ನನ್ನನ್ನ ಕೆಲಸದಿಂದ ತೆಗೆದು ಹಾಕಿ ಬಿಡ್ತಾರೇನೋ ಎನ್ನುವಂತ ಒಂದು ಸ್ಥಿತಿ ಪ್ರಿಯರೇ. ಆ ಸಮಯದಲ್ಲಿ ಮತ್ತೆ ಪುನಃ ಆ ಥಾಮಸ್ ಅಲ್ವಾ ಎಡಿಸನ್ ಅವರು ಪುನಃ ಆ ಹುಡುಗನಿಗೆ ಏನು ಅನ್ನದ ಎಚ್ಚರಿಕೆ ಮಾತುಗಳನ್ನ ಹೇಳಿ ಏನ್ ಮಾಡಿದರೆ, ಮತ್ತೆ 24 ತಾಸುಗಳ ಅವಧಿಯನ್ನ ತೆಗೆದುಕೊಂಡು ಆ ಒಂದು ಟಂಗ್ಸ್ಟನ್ ತಂತಿಯನ್ನ ಏನ್ ಮಾಡಿದ್ರು? ಅವರು ಬಲ್ಬ್ ಅನ್ನ ಕಂಡು ಹಿಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಕಂಡು ಹಿಡಿದ ಮೇಲೆ ಮತ್ತೆ ಪುನಃ ಅಲ್ಲಿ ಕೆಲಸಗಾರರು ಅನೇಕರು ಇರಬೇಕಾದರೆ ಪುನಃ ಅದನ್ನ ಯಾರ ಕೈಗೆ ಕೊಟ್ಟರು?
ಯಾವ ಹುಡುಗನು ಅಜಾಗರೂಕತೆಯಿಂದ ಅದು ಹಾಳಾಗಿ ಹೋಗಿತ್ತು, ಅದೇ ಹುಡುಗನನ್ನ ಕರೆದು ಅವನಿಗೆ ಅದನ್ನ ಕೊಟ್ಟು ಕೆಳಗಡೆ ನೀಟಾಗಿ ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳಿದ್ರು. ಆ ಹುಡುಗ ನೀಟಾಗಿ ತೆಗೆದುಕೊಂಡು ಹೋದ. ಆವತ್ತಿನ ದಿವಸ ಇಡೀ ಪ್ರಪಂಚ ಸಂತೋಷ ಪಡುತ್ತು. ರಾತ್ರಿನೇ ಹಗಲಾಯಿತು, ಹಗಲಿನ ಹಾಗೆ ಇತ್ತು, ರಾತ್ರಿ ಕೂಡ ಹಗಲಾಗುವುದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಥಾಮಸ್ ಅಲ್ವಾ ಎಡಿಸನ್ ಒಂದು ವೇಳೆ ಆವತ್ತಿನ ದಿವಸ ಅವನಿಗೆ ಸೆಕೆಂಡ್ ಚಾನ್ಸ್ ಕೊಡ್ಲಾರದೆ ಇದ್ದಿದ್ರೆ ಅವನು ಉನ್ನತವಾಗಿ ಬೆಳೆಯೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಹೇಳದ ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಎಷ್ಟು ಸಾರಿ ಕೆಟ್ಟು ಹೋದ್ರೂ ಕೂಡ, ಎಷ್ಟು ಸಾರಿ ದೇವರಿಂದ ದೂರ ಆದ್ರೂ ಕೂಡ ದೇವರು ನಿನ್ನನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಂತೇಳಿ ನಿನ್ನನ್ನ ಯಾರೋ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಆತನು ಕರೆದುಕೊಂಡು ಇಲ್ಲಿಗೆ ಬಂದಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಗಾಡ್ ಇಸ್ ಅ ಗಾಡ್ ಆಫ್ ಸೆಕೆಂಡ್ ಚಾನ್ಸ್. ಆತನು ನಿನಗೆ ಎರಡನೆಯ ಅವಕಾಶವನ್ನು ಕೊಡುವಂತ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಯೆರೆಮೀಯನೇ ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ನಾನು ನಿನ್ನ ಸಂಗಡ ಅಲ್ಲಿ ಮಾತಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಕೆಲವೊಂದು ಅಂಶಗಳನ್ನ ಈ ಸಮಯದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಅಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ. ಆತನು ಯಾರು? ಕುಂಬಾರ. ಯಾರ್ಯಾತ? ಕುಂಬಾರ. ಒನ್ ಪರ್ಸನ್, ಪರ್ಸನ್. ಯಾರ್ರೀ? ಪಾಟರ್. ಆತ ಯಾರು? ಕುಂಬಾರ. ಹಲ್ಲೆಲೂಯಾ. ಈ ಲೋಕ, ಎಲ್ಲಾ ಲೋಕಗಳು, ಕಾಣದ ಲೋಕಗಳೆಲ್ಲವುಗಳನ್ನ ಸೃಷ್ಟಿ ಮಾಡಿದಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯೇ, ಆ ಶಕ್ತಿಯೇ ದೇವರು ಎಂಬುದಾಗಿ ನಾವೆಲ್ಲರೂ ಆತನಿಗೆ ಭಯಪಡುವಂತವರಾಗಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ವ್ಯಕ್ತಿಯ ಬಳಿಗೆ ನೀನು ಬರುವುದೇ ಆದರೆ ಆ ವ್ಯಕ್ತಿ ನಿನ್ನನ್ನ ರೂಪಿಸಲು ಶಕ್ತನಾಗಿರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಪಾಟರ್ ಅಂದ್ರೆ ಕುಂಬಾರನ ಬೇರೆ ಯಾರು ಅಲ್ಲ, ಆತನು ದೇವರಾಗಿದ್ದಾನೆ. ಆತನೇ ಯೇಸು ಕ್ರಿಸ್ತನು ಆಗಿದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅನೇಕ ಭಕ್ತರು ದಾರಿ ತಪ್ಪಿ ನಡೆದಂತ ಸಮಯದಲ್ಲಿ ದೇವರು ಅವರಿಗೆ ಎರಡನೆಯ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮನ ಜೀವಿತವನ್ನು ನಾವು ನೋಡೋದಾದ್ರೆ, ಅಬ್ರಹಾಮನು ಸುಮಾರು ಚರಿತ್ರೆ ಹೇಳುವ ಪ್ರಕಾರವಾಗಿ 63 ವರ್ಷಗಳ ಕಾಲ ತಂದೆಯ ಮನೆಯಲ್ಲಿ ಇದ್ದು ತಿಳಿಯಲಾರದೆ ತಂದೆಯ ಆರಾಧನೆ ಮಾಡುವಂತ ದೇವತೆಗಳನ್ನ, ದೇವರುಗಳು ಎನ್ನಿಸಿಕೊಂಡಿರ್ತಕ್ಕಂಥವುಗಳನ್ನ ಆತನು ಹಿಂಬಾಲಿಸಿ ನಡೀತಾ ಇದ್ದ. ಯಾವಾಗ ಸೃಷ್ಟಿಕರ್ತನಾದ ದೇವರು ಆತನಿಗೆ ದರ್ಶನ ಕೊಟ್ಟು ಆತನನ್ನ ಕರೆದ ಮೇಲೆಯೂ ಕೂಡ ಕೆಲವು ಸಮಯಗಳವರೆಗೆ ಪುನಃ ಆತನು ದೋಷ ಉಳ್ಳವನಾಗಿ ನಡೆದುಕೊಂಡ. ಆದ್ರೆ ದೇವರು ಆತನಿಗೆ ಏನ್ ಕೊಟ್ರು? ಚಾನ್ಸ್ ಕೊಟ್ರು ಪ್ರಿಯರೇ, ಅವಕಾಶವನ್ನ ಕೊಟ್ರು. ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ 17ನೇ ಅಧ್ಯಾಯದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ, ಅಬ್ರಹಾಮನೇ ನೀನು ನನಗೆ ನಡೆಕೊಂಡು ದೋಷವಿಲ್ಲದವನಾಗಿ ನೀನು ನನಗೊಬ್ಬಾತನಿಗೆ ನಡೆದುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನು ಸುಳ್ಳು ಹೇಳಿದ ಹೆಂಡತಿಯ ವಿಷಯದಲ್ಲಿ ಅಬ್ರಹಾಮನು ಪುನಃ ದೋಷವುಳ್ಳವನಾಗಿ ನಡೆದುಕೊಂಡ ಅಂತೇಳಿ ದೇವರೇ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಆತನು ಒಂದು ವೇಳೆ ಆತನ ಮನಸ್ಸು ಹಿಂದೆ ಮಾಡಿರ್ತಕ್ಕಂಥ ಸ್ಥಿತಿಗತಿಗಳ ಕಡೆಗೆ ಹೋಗಿತ್ತು. ಅಯ್ಯೋ, ಇಷ್ಟು ವರ್ಷಗಳಾದ್ರೂ ದೇವರು ವಾಗ್ದಾನ ಮಾಡಿದ ನನಗೆ ಸಂತಾನವನ್ನು ಕೊಡಲೇ ಇಲ್ಲವಲ್ಲ ಎನ್ನುವಂತ ಸ್ಥಿತಿಯಾಗಿತ್ತೋ ಏನು. ಆದ್ರೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಅಬ್ರಹಾಮನನ್ನ ಮರೆಯಲಿಲ್ಲ. ಹಲ್ಲೆಲೂಯಾ. ದೇವರು ಅಬ್ರಹಾಮನಿಗೆ ಅವಕಾಶ ಕೊಟ್ಟರು. ಅಬ್ರಹಾಮನೇ, ಇನ್ನು ಮುಂದೆ ಆದರೂ ನೀನು ಸರಿಯಾದ ರೀತಿಯಲ್ಲಿ ನಡೆದುಕೋ, ದೋಷವಿಲ್ಲದ ಹಾಗೆ ನಡೆದುಕೋ ಎಂಬುದಾಗಿ ಎಚ್ಚರಿಕೆ ಕೊಟ್ಟಾಗ ಅಬ್ರಹಾಮನು ಅಂದುಕೊಂಡ, ದೇವರೇ ನೀನು ಎಲ್ಲರೂ ಆಗಿದ್ದೀಯ, ಎಲ್ಲವನ್ನ ನೋಡುವ ದೇವರಾಗಿದ್ದೀಯ, ನನ್ನ ಸ್ಥಿತಿಗತಿಗಳ ಬಗ್ಗೆ ನೀನು ಚೆನ್ನಾಗಿ ತಿಳಿದವನಾಗಿದ್ದೀಯ, ನನ್ನ ಜೀವಿತವನ್ನ ಬದಲಾವಣೆ ಮಾಡುವಂತಾತನು ಆಗಿದ್ದೀಯ ಎಂಬುದಾಗಿ ಅಬ್ರಹಾಮನು ತನ್ನ ಜೀವಿತವನ್ನ ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟ. 100 ವರ್ಷದ ಅಬ್ರಹಾಮ 90 ವರ್ಷದ ಸಾರಳಿಗೆ ದೇವರು ಅದ್ಭುತವಾಗಿ ಗರ್ಭಫಲವನ್ನ ಅನುಗ್ರಹ ಮಾಡಿದ್ರು. ದೇವರು ವಾಕ್ಯ ಹೇಳ್ತಾ ಇದೆ, ಮೋಶೆಯು ಕೂಡ, ಮೋಶೆಯ ಜೀವಿತದಲ್ಲಿ ನಾವು ನೋಡುವಾಗ ಆತನು ಇಬ್ರಿಯ ದಂಪತಿಗಳಿಗೆ ಹುಟ್ಟಿದಂತ ಮಗನು ಆಗಿದ್ದಾಗಲೂ ಕೂಡ ಮೋಶೆ ಅರಮನೆಯನ್ನ ಬಿಟ್ಟು ಆ ಒಂದು ದೇಶಕ್ಕೆ ಓಡಿ ಹೋಗ್ತಾ ಇರಬೇಕಾದ್ರೆ ಕೊಲೆಗಾರ ಎನ್ನುವಂತ ಪಟ್ಟವನ್ನ ಕಟ್ಟಿಕೊಳ್ಳಬೇಕಾಯಿತು. ಆದ್ರೆ ದೇವರು ಮೋಶೆಯನ್ನ ತಳ್ಳಲಿಲ್ಲ. ಮೋಶೆಗೂ ಕೂಡ ದೇವರು ಏನ್ ಮಾಡಿದ್ರು? ಅವಕಾಶ ಒದಗಿಸಿಕೊಟ್ರು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕೊಲೆಗಾರನಾಗಿರ್ತಕ್ಕಂಥ ಮೋಶೆಯನ್ನ
ದೇವರು ಕರೆದರು. ಎಲ್ಲಿ? ಬೆಟ್ಟದ ಮೇಲೆ. ಬೆಟ್ಟಗಳ ದೇವರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಇಸ್ರಾಯೇಲಿನ ದೇವರು ಬೆಟ್ಟಗಳ ದೇವರು ಎಂಬುದಾಗಿ ಸತ್ಯವೇದ ಸಾಕ್ಷಿ ಕೊಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಬೆಟ್ಟದ ಮೇಲೆ ಮೋಶೆ ಕುರಿಗಳನ್ನ ಮೇಯಿಸುವುದಕ್ಕಾಗಿ ಹೋದಂತ ಸಮಯದಲ್ಲಿ ಆ ಮೋಶೆಯನ್ನ ದೇವರು ಕರಿತಾ ಇದ್ದಾರೆ. ಮೋಶೆಯೇ ಮೋಶೆಯೇ ಎಂಬುದಾಗಿ ಕರೆದಾಗ, ಇಗೋ ಇದ್ದೇನೆಂಬುದಾಗಿ ಮೋಶೆ ಹೇಳಿದಾಗ ಪ್ರಿಯರೇ, ಆತನ ಜೀವಿತ ಆವತ್ತಿನಿಂದ ಬದಲಾಯಿತು. ಮೋಶೆ ದೊಡ್ಡ ನಾಯಕನಾಗಿ ಬೆಳೆದ. ಹಲ್ಲೆಲೂಯಾ. ರಾಜನ ಸಂಗಡ ಮುಖಾಮುಖಿಯಾಗಿ ಮಾತಾಡುವಂತ ವ್ಯಕ್ತಿಯಾದ ಯಾವ ಮೋಶೆ ತನ್ನ ಕೋಲನ್ನ ನೀರಿನ ಮೇಲೆ ಚಾಚಿದನು, ಆ ನೀರು ಕೆಂಪಾಯಿತು, ರಕ್ತವಾಯಿತು. ಯಾವ ಮೋಶೆ ಸಮುದ್ರದ ಮೇಲೆ ತನ್ನ ಕೋಲನ್ನ ಚಾಚಿದನು, ಕೆಂಪು ಸಮುದ್ರ ದಾರಿಯನ್ನ ಮಾಡಿತು ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಮೋಶೆ ಜೀವಿತದಲ್ಲಿ ದೇವರು ಬರಲಾರದೆ ಇದ್ದಿದ್ರೆ ಅವನ ಪರಿಸ್ಥಿತಿ ಏನಾಗ್ತಾ ಇತ್ತು? ದೇವರು ಒಂದು ವೇಳೆ ಮೋಶೆ ಕೊಲೆಗಾರನಾಗಿದ್ದಾನೆ ಅಂತೇಳಿ ಅವನನ್ನ ಬಿಟ್ಟಿದ್ರೆ ಅವನ ಪರಿಸ್ಥಿತಿ ಏನಾಗ್ತಾ ಇತ್ತು? ದೇವರು ಅವಕಾಶವನ್ನ ಕೊಡುವ ದೇವರಾಗಿದ್ದ. ನೀನು ಯಾರೇ ಆಗಿರು, ಆದ್ರೆ ದೇವರು ನಿನ್ನ ಜೀವಿತದಲ್ಲಿ ಅವಕಾಶವನ್ನ ಒದಗಿಸಿ ಕೊಡ್ತಾನೆ. ಯಾಕಂದ್ರೆ ಆತನು ಪರಮ ಕುಂಬಾರನಾಗಿದ್ದಾನೆ. ಆತನ ಬಳಿಗೆ ನೀನು ಬರುವಾಗ ಆತನು ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ಅನುಗ್ರಹ ಮಾಡ್ತಾನೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಪೇತ್ರನಿಗೂ ಕೂಡ ದೇವರ ಅವಕಾಶವನ್ನ ಒದಗಿಸಿ ಕೊಟ್ರು. ಪೇತ್ರನ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಅಂದ್ರೆ ಯಾರು ನನಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. 3.5 ವರ್ಷಗಳ ಕಾಲ ಜೊತೆಯಲ್ಲಿ ಇದ್ದಂತಹ ಪೇತ್ರ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯೇಸು ಹೇಳ್ತಾ ಇದ್ದಾರೆ, ಪೇತ್ರನೇ ನೀನು ನನ್ನನ್ನ ಪ್ರೀತಿಸ್ತಾ ಇದೀಯಾ? ಹಲ್ಲೆಲೂಯಾ. ಪೇತ್ರನೇ ನೀನು ನನ್ನನ್ನ ಪ್ರೀತಿಸ್ತಾ ಇದೀಯಾ ಎಂಬುದಾಗಿ 3 ಸಾರಿ ಕೇಳಿದಾಗ 3 ಸಾರಿ ಅಲ್ಲಗಳೆದಂತ ಪೇತ್ರ ಈಗ ಅಪ್ಪ ನಿನಗೆ ಎಲ್ಲ ಗೊತ್ತು ಅಂತ ಹೇಳಿದಾಗ, ನನ್ನ ಕುರಿಗಳನ್ನ ಮೇಯಿಸು, ನನ್ನ ಕುರಿಗಳನ್ನ ಕಾಯಿ ಎಂಬುದಾಗಿ ಜವಾಬ್ದಾರಿಯನ್ನ ಪೇತ್ರನಿಗೆ ಒದಗಿಸಿ ಕೊಟ್ಟರು. ಪೇತ್ರನಿಗೆ ಅವಕಾಶವನ್ನ ದೇವರು ಕೊಟ್ಟರು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಂಬಾರನ ಕೈಯಲ್ಲಿ ಏನಿದೆ? ಮಣ್ಣು ಇದೆ. ಯಾವ ಮಣ್ಣು? ಜೇಡಿ ಮಣ್ಣು. ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಆ ಕುಂಬಾರನ ಕೈಯಲ್ಲಿರ್ತಕ್ಕಂಥ ಮಣ್ಣು, ಆ ಒಂದು ಪಾತ್ರೆ ಏನಾಯ್ತು? ಒಡೆದೋಗ್ಬಿಡ್ತು. ಏನಾಯ್ತ್ರಿ? ಒಡೆದೋಗ್ಬಿಡ್ತು. ಒಡೆದೋದಂತ ಸಮಯದಲ್ಲಿ ಆ ಕುಂಬಾರನು ಏನು ಕೆಲಸ ಮಾಡ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ಆ ಕುಂಬಾರನ ಕೈಯಲ್ಲಿ ಒಡೆದಿರ್ತಕ್ಕಂಥ ಮಣ್ಣನ್ನ ಪುನಃ ಆತನು ಹದ ಮಾಡಿ ಹೊಸದಾದ ಪಾತ್ರೆಯನ್ನಾಗಿ ರೂಪಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹೊಸದಾದ ಪಾತ್ರೆಯನ್ನಾಗಿ ಪುನಃ ಆತನು ರೂಪಿಸ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಕುಂಬಾರನ ಬಗ್ಗೆ ನಾವು ತಿಳಿದುಕೊಳ್ಬೇಕಾದ್ರೆ, ಕುಂಬಾರನು ಮೊದಲನೇದಾಗಿ ಏನ್ ಮಾಡಿರ್ತಾನೆ? ಪ್ಲಾನ್ ಮಾಡಿರ್ತಾನೆ. ಏನ್ ಮಾಡಿರ್ತಾನೆ? ಯೋಜನೆಯನ್ನ ಹಾಕಿಕೊಂಡಿರ್ತಾನೆ. ಹಲ್ಲೆಲೂಯಾ. ಯೋಜನೆಯನ್ನ ಹಾಕಿಕೊಂಡು ಯೋಜನೆಯ ಪ್ರಕಾರವಾಗಿ ಆತನು ಕೆಲಸವನ್ನ ಮಾಡ್ತಾ ಇರ್ತಾನೆ. ಪ್ಲಾನ್ ಎಲ್ಲಿರುತ್ತೆ? ಯೋಜನೆ ಎಲ್ಲಿರುತ್ತೆ? ಪ್ಲಾನ್ ಎಲ್ಲಿರುತ್ತ್ರಿ? ಎಲ್ಲಿರುತ್ತ್ರಿ? ತಲೆಯಲ್ಲಿ ಇರುತ್ತೆ. ಯೋಜನೆ ಎನ್ನುವಂಥದ್ದು ಎಲ್ಲಿರುತ್ತೆ? ನಿನ್ನ ತಲೆಯಲ್ಲಿರುತ್ತೆ. ಆ ಯೋಜನೆಯನ್ನ ಬೆನ್ನಟ್ಟಿ ನೀನೇನ್ ಮಾಡ್ತೀಯಾ? ಕಾರ್ಯರೂಪಕ್ಕೆ ತರ್ತಾ ಇರ್ತೀಯ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ವ್ಯಕ್ತಿಯಾಗಿದ್ದಾನೆ. ಆ ವ್ಯಕ್ತಿಯಾಗಿರುವಂತ ದೇವರು ನಿನ್ನ ಜೀವಿತದಲ್ಲಿ ಒಂದು ಯೋಜನೆಯನ್ನ ಆತನು ಇಟ್ಟುಕೊಂಡಿದ್ದಾನೆ. ಕುಂಬಾರನ ಕೈಯಲ್ಲಿ ಗಡಿಗೆ ಆಗುವುದಕ್ಕಿಂತ ಮುಂಚಿತವಾಗಿ ಆತನು ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದಾನೆ. ಹಿ ಹ್ಯಾಸ್ ಅ ಬ್ಲೂ ಪ್ರಿಂಟ್. ಆತನಿಗೆ ಒಂದು ಏನಿದೆ ರೀ? ನೀಲಿ ನಕಾಶೆ ಎನ್ನುವಂಥದ್ದಿದೆ. ಅದರ ಬಗ್ಗೆ ಎಲ್ಲವುಗಳನ್ನು ಆತನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. ಈ ಆಕಾರದಲ್ಲಿ ನಾನು ಇದನ್ನ ಮಾಡಬೇಕು, ಈ ಆಕಾರದಲ್ಲಿ ಇದನ್ನ ಮಾಡಿದ್ರೆ ಇದಕ್ಕೆ ಇಂತಹ ಒಂದು ಮೌಲ್ಯ, ಬೆಲೆ ಎನ್ನುವಂಥದ್ದು ಇರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ದೇವರು ನಿನ್ನ ಜೀವಿತದ ಬಗ್ಗೆ ಒಂದು ಉದ್ದೇಶವನ್ನ, ಒಂದು ಯೋಜನೆಯನ್ನ ಇಟ್ಟುಕೊಂಡವನಾಗಿದ್ದಾರೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ ನೀವು ತೆಗೆದಿದ್ದೆ ಆದ್ರೆ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 59
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 55ನೇ ಅಧ್ಯಾಯ ಎಂಟು ಒಂಬತ್ತು ಸಮಯದಲ್ಲಿ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಹಲ್ಲೆಲೂಯಾ. ಮಳೆಯನ್ನ ಹಿಮವು ಆಕಾಶದಿಂದ ಬಿದ್ದು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಜೀವಿತದ ಬಗ್ಗೆ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅವು ಕೇಡಿನ ಯೋಜನೆಗಳಲ್ಲ, ಅವು ಎಂತಹ ಯೋಜನೆಗಳು? ಮೇಲು ತರುವಂತ ಯೋಜನೆಗಳು. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಕುಂಬಾರನಿಗೆ ಒಂದು ಏನಿದೆ? ಯೋಜನೆ ಇದೆ. ಅದು ಎಂತಹ ಯೋಜನೆಯಾಗಿದೆ ಅಂದ್ರೆ, ನಾನು ಒಂದು ಪಾತ್ರೆಯನ್ನ ರೂಪಿಸಬೇಕು. ಆ ಪಾತ್ರೆಯನ್ನ ರೂಪಿಸಬೇಕಾದ್ರೆ ಆ ಪಾತ್ರೆಗೆ ಬೇಕಾಗಿರುವಂತದ್ದೆಲ್ಲವನ್ನ ಆತನ ಏನ್ ಮಾಡಬೇಕು? ತೆಗೆದುಕೊಂಡು ಬರಬೇಕು. ಪ್ರೇರೆ, ಆ ಯೋಜನೆ ಈಗ ಎಲ್ಲಿದೆ? ಕುಂಬಾರನ ತಲೆಯಲ್ಲಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುಂಬಾರನು ತನ್ನ ತಲೆಯಲ್ಲಿ ಒಂದು ಯೋಚನೆಯನ್ನ ಇಟ್ಟುಕೊಂಡಿದ್ದಾನೆ. ಆ ಯೋಜನೆಯನ್ನ ಕುಂಬಾರನು ಕೇಡಿಗಲ್ಲ, ಮೇಲಿಗಾಗಿಯೇ ಮಾಡಿದವನಾಗಿದ್ದಾನೆ. ದೇವರು ಕೂಡ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಯೋಜನೆಯನ್ನ ಇಟ್ಟಿದ್ದಾರೆ, ಒಂದು ಉದ್ದೇಶವನ್ನ ಇಟ್ಟಿದ್ದಾರೆ. ಆ ಯೋಜನೆ ನಮಗೆ ಕೇಡು ತರುವಂತದ್ದಲ್ಲ, ನಮಗೆ ಮೇಲು ತರುವಂತದ್ದಾಗಿದೆ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಆತನು ನಮಗೋಸ್ಕರವಾಗಿ ಯಜ್ಞವಾಗಿರುವಂತದ್ದು ನಿಜ. ಆತನು ನಮಗೋಸ್ಕರವಾಗಿ ಪುನಃ ಈ ಲೋಕಕ್ಕೆ ಮಧ್ಯಾಕಾಶದಲ್ಲಿ ಬರುವಂತದ್ದು ನಿಜ. ಆತನು ನಮ್ಮನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತದ್ದು ಕೂಡ ನಿಜವೇ ಆಗಿದೆ. ಆ ಯೋಜನೆ ಏನಂದ್ರೆ, ನಾವು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರ್ತಕ್ಕಂಥ ಮಕ್ಕಳಾಗಿರುವಂತ ನಾವು ಯಾರು ಕೂಡ ಅಗ್ನಿ ನರಕಕ್ಕೆ ಗುರಿಯಾಗಬಾರದು. ಯೇಸುವನ್ನ ನಂಬಿದವರೆಲ್ಲರೂ ಕೂಡ ಪರಲೋಕಕ್ಕೆ ಬಾಧ್ಯರಾಗಬೇಕು. ಯೇಸು ಕ್ರಿಸ್ತನೇ ನಿಜವಾದ ದೇವರು ಎಂಬುದಾಗಿ ಯಾರು ಅರಿತುಕೊಂಡು ಆತನು ನಿಮ್ಮ ಜೀವಿತದಲ್ಲಿ ಇಟ್ಟಿರ್ತಕ್ಕಂಥ ಯೋಜನೆಗೆ ತಕ್ಕದಾದ ರೀತಿಯಲ್ಲಿ ನೀವು ನಡೆಯುವವರಾಗಿರ್ತೀರೋ, ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಆತನು ಆ ಯೋಜನೆಯನ್ನು ಏನ್ ಮಾಡ್ತಾನೆ? ಸ್ಥಿರಪಡಿಸ್ತಾನೆ. ಒಂದು ವೇಳೆ ನೀವು ಹಾದಿ ತಪ್ಪಿ ನಡೆದಾಗಲೂ ಕೂಡ ಯಾವುದೋ ಒಂದು ಮಾರ್ಗದ ಮೂಲಕವಾಗಿ ದೇವರು ನಿನ್ನನ್ನ ಏನ್ ಮಾಡ್ತಾನ್ರಿ? ತನ್ನ ಪರಿಶುದ್ಧ ರಾಜಮಾರ್ಗದಲ್ಲಿ ನಡೆಸುವುದಕ್ಕಾಗಿ ವ್ಯಕ್ತಿಯ ಮೂಲಕವಾಗಿರ್ಲಿ, ಒಂದು ಕಾರ್ಯದ ಮೂಲಕವಾಗಿರ್ಲಿ, ಸಂಕಷ್ಟದ ಮೂಲಕವಾಗಿರ್ಲಿ, ಸಮಸ್ಯೆಯ ಮೂಲಕವಾಗಿರ್ಲಿ, ತನ್ನ ಬಳಿಗೆ ಕರೆದುಕೊಂಡು ಬರ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಈ ಕುಂಬಾರನು ನಿನ್ನ ಜೀವಿತದ ಬಗ್ಗೆ ಒಂದು ಯೋಜನೆಯನ್ನ ಇಟ್ಟುಕೊಂಡವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುಂಬಾರನು ಯೋಜನೆಯನ್ನ ಇಟ್ಟುಕೊಂಡಿದ್ದಾನೆ. ಆ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಏನು ಬೇಕೀಗ? ಮಟೀರಿಯಲ್ಸ್ ಬೇಕು. ಹಲ್ಲೆಲೂಯಾ. ಯೋಜನೆ ನಿಮ್ಗೆ ಅರ್ಥ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ಒಂದು ಮನೆ ಅನ್ಕೊಳ್ಳಿ. ಹಲ್ಲೆಲೂಯಾ. ಮನೆ ಈ ತರ ಕಟ್ಟಬೇಕು ಅಂತೇಳಿ ನೀವೇನ್ ಮಾಡಿದಿರಿ? ಪ್ಲಾನ್ ಮಾಡಿದಿರಿ, ಯೋಜನೆಯನ್ನ ಹಾಕಿಕೊಂಡಿದ್ದೀರಿ. ಪ್ಲಾನ್ ಎಲ್ಲ ಎಲ್ಲಿದೆ? ಈಗ ಎಲ್ಲಿದೆ ಪ್ಲಾನ್? ಎಲ್ಲ ನಿಮ್ಮ ತಲೆಯಲ್ಲಿದೆ. ಹಲ್ಲೆಲೂಯಾ. ಆ ಪ್ಲಾನ್ ಎಲ್ಲ ಮಾಡಿದ್ದೀರಿ. ಪ್ಲಾನ್ ಮಾಡಿದ್ರೆ ಸುಮ್ಮನೆ ಕುಂತ್ರೆ ಮನೆ ಆಗುತ್ತಾ? ಆಗತ್ರಿ? ಆಗಲ್ಲ. ಆ ಪ್ಲಾನ್ ಮಾಡಿದ ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸ್, ಮನಿ ಬೇಕಾಗಿರುವಂಥದ್ದೆಲ್ಲವುಗಳನ್ನ ನೀವೇನ್ ಮಾಡ್ತೀರಿ? ಸಮಕೂಡಿಸ್ತೀರಿ. ಹಲ್ಲೆಲೂಯಾ. ಸಮಕೂಡಿಸಿದ ಮೇಲೆ ತಂದಂಗೆ ಮಾಡ್ಬಿಡ್ತೀರಾ? ಸಿಮೆಂಟ್ ಆಗಿರ್ಲಿ, ಉಸುಕಾಗಿರ್ಲಿ, ಇಟ್ಟಂಗಿ ಆಗಿರ್ಲಿ, ಹಲ್ಲೆಲೂಯಾ, ನೀರಾಗಿರ್ಲಿ, ಇನ್ನೊಂದು ಮುನ್ನೊಂದು ಯಾವುದೇ ವಸ್ತುವಾಗಿರ್ಲಿ, ಅದನ್ನ ಹಂಗೆ ಯೂಸ್ ಮಾಡ್ತೀರಾ? ಮಾಡಲ್ಲ. ಅದಕ್ಕೆ ಸಿಮೆಂಟ್, ಬರೀ ಸಿಮೆಂಟೇ ಹಾಕಲ್ಲ. ಏನ್ ಮಾಡ್ತೀರಿ ನೀವು? ಪ್ಯೂರಿಫೈ ಮಾಡ್ತೀರಿ. ಹಲ್ಲೆಲೂಯಾ. ಶುದ್ಧಿ ಮಾಡ್ತೀರಿ. ಅದಕ್ಕೆ ತಕ್ಕದಾಗಿರುವಂತ ಒಂದು ಪ್ರಮಾಣದಲ್ಲಿ ಅದನ್ನ ನೀವು ಕಲಿಸ್ತೀರಿ. ಈ ಕುಂಬಾರನು ಮುಂಜಾನೆ ಅಥವಾ ಸಾಯಂಕಾಲ ಹೋಗಿ ಏನ್ ಮಾಡಿದಾನೆ? ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಜೇಡಿ ಮಣ್ಣನ್ನು ತೆಗೆದುಕೊಂಡು
ಬಂದಿದ್ದಾನೆ ಪ್ರಿಯರೇ. ಬಂದ ಮೇಲೆ ಆ ಕುಂಬಾರನು ಏನ್ ಮಾಡ್ತಾ ಇದ್ದಾನೆ, ರೌಂಡ್ ಆಗಿ ಆಗ್ತಿರಲ್ಲ, ಏನಂತಿರಲ್ಲ, ಒಟ್ಟು ರೂಪದಲ್ಲಿ ಕಟ್ತಿರಲ್ಲ, ಸಿಮೆಂಟ್ ಮಿಕ್ಸ್ ಮಾಡಿರ್ತಾರಲ್ಲ, ಏನಂತಾರಲ್ಲ, ಪಾತ್ರೆ ಟೈಪಾ, ಓಕೆ. ಅದನ್ನೆಲ್ಲ ಮಣ್ಣೆಲ್ಲ ರೌಂಡ್ ಆಗಿ ಏನ್ ಮಾಡಿದಾನೆ, ಹಾಕಿದಾನೆ. ಹಾಕಿ ಈಗ ಏನ್ ಮಾಡ್ತಾ ಇದ್ದಾನೆ ಕುಂಬಾರ, ತುಳಿತಾ ಇದ್ದಾನೆ, ಎಲ್ಲ ಕಡೆಗೆ ತುಳಿತಾ ಇದ್ದಾನೆ. ತುಳಿತಾ 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 ಇರ್ಬೇಕಾದ್ರೆ ಕೆಲವೊಂದು ಟೈಮ್ನಾಗ ಅದು ಕಾಲಿಗೆ ಏನ್ ಬಿಡಿತು, ಕಟ್ಟಿಗೆ ಬಿಡಿತು. ಆ ಕಟ್ಟಿಗೆ ಇರ್ಲಿ, ಹಂಗೆ ಇರ್ಲಿ, ಇನ್ನ ಚೆನ್ನಾಗಿ ಬರ್ತೀನಿ ನಿನ್ ಪಾತ್ರೆ ಅಂತೇಳಿ ಆ ಕಟ್ಟಿಗೆ ಹಂಗೆ ಇಟ್ಕೊಂಡ ಏನ್ ಮಾಡಿದ ಕುಂಬಾರ, ಆ ಕಟ್ಟಿಗೆನ ತೆಗೆದು ಸೈಡ್ಗೆ ಹಾಕಿದ. ಮತ್ತೆ ಹಂಗೆ ತುಳಿತಾ ಇದ್ದಾನೆ ತುಳಿತಾ ಇದ್ದಾನೆ ತುಳಿತಾ ಇದ್ದಾನೆ. ಅವಾಗ ಅಲ್ಲಿ ಏನು ಬಂತು, ಕಲ್ಲು ಬಂತು. ಆ ಕಲ್ಲು ನಟ್ಟಾಗ ಆತನಿಗೆ ನೋವಾಯ್ತು. ಆ ಹಂಗೆ ಇರ್ಲಿ ಅಂತೇಳಿ ಅದರಲ್ಲೇ ಬಿಟ್ಟನ, ಮಣ್ಣಲ್ಲಿ ಬಿಡ್ಲಿಲ್ಲ. ಅದನ್ನ ಏನ್ ಮಾಡಿದ, ತೆಗೆದು ಹಾಕಿದ. ಹಲ್ಲೆಲೂಯಾ. ಇನ್ನೊಂದು ಟೈಮಲ್ಲಿ ಇನ್ನೊಂದು ಯಾವುದೋ ಬೇಡವಾಗಿರ್ತಕ್ಕಂಥ ವಸ್ತು ಬಂತು. ಅದನ್ನ ಏನ್ ಮಾಡಿದ, ತೆಗೆದು ಎಸೆದ. ಆ ಮಣ್ಣನ್ನೆಲ್ಲ ತನಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಏನ್ ಮಾಡ್ಕೊಂಡ, ಶುದ್ಧಿ ಮಾಡಿಕೊಂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ವಾಕ್ಯ ಹೇಳ್ತಾ ಇದೆ, ನಿನ್ನ ಜೀವಿತದಲ್ಲಿ ದೇವರಿಗೆ ಬೇಡವಾಗಿರ್ತಕ್ಕಂಥದ್ದು ಯಾವುದಿದೆಯೋ ದೇವರು ತಿಳಿಸ್ತಾನೆ. ಆತನ ತೆಗೆದು ಹಾಕೋದಕ್ಕಾಗಿ ಎಲ್ಲಾ ರೀತಿಯಿಂದಲೂ ಪರಿಶುದ್ಧಾತ್ಮ ದೇವರು ಪ್ರಯತ್ನ ಮಾಡ್ತಾ ಇರ್ತಾನೆ. ಪ್ರಯತ್ನ ಮಾಡಿದಂತ ಸಮಯದಲ್ಲಿ ಯಾರು ಆ ಪರಿಶುದ್ಧಾತ್ಮ ದೇವರಿಗೆ ಒಳಗಾಗಿ ಇರ್ತಾರೋ ಅವರ ಜೀವಿತದಲ್ಲಿ ಇರುವಂತ ಅಶುದ್ಧತೆ, ಕಲ್ಲಾಗಿರ್ಬೋದು, ಕಟ್ಟಿಗೆ ಅಂದ್ರೆ ಅದು ಏನರ್ಥ, ಪಾಪದ ಒಂದು ಕ್ರಿಯೆಗಳು. ಆ ಪಾಪದ ಕ್ರಿಯೆಗಳೆಲ್ಲವನ್ನ ದೇವರು ತೆಗೆದು ಹಾಕಿದಾಗ ನೀನೇನಾಗ್ತೀಯಾ, ಶುದ್ಧನಾಗ್ತೀಯ, ಶುದ್ಧಳಾಗ್ತೀಯ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಕುಂಬಾರನು ಎರಡನೇದಾಗಿ ಏನ್ ಮಾಡ್ತಾ, ಮೂರನೇದಾಗಿ ಏನ್ ಮಾಡ್ತಾ ಇದ್ದಾನೆ, ಪ್ಯೂರಿಫೈ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ, ಶುದ್ಧಿ ಮಾಡ್ತಾ ಇದ್ದಾನೆ. ಯಾಕೆ ಶುದ್ಧಿ ಮಾಡ್ತಾ ಇದ್ದಾನೆ ಕುಂಬಾರ, ಆತನಿಗೆ ಶುದ್ಧಿ ಮಾಡಿರ್ತಕ್ಕಂಥ ಮಣ್ಣು ಸಿಗಲಾರದೆ ಹೋದ್ರೆ ತಾನು ಅಂದುಕೊಂಡಿರ್ತಕ್ಕಂಥ ಆಕಾರಕ್ಕೆ ಅದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಆಕಾರ ಮಾಡಬೇಕಾದ್ರೆ ಸಡನ್ ಆಗಿ ಒಂದು ಕಟ್ಟಿಗೆಯ ತುಂಡು ನಡುವೆ ಬಂದ್ರೆ ಅದು ಏನಾಗ್ಬಿಡುತ್ತೆ, ಮಾಡಿದಂತ ಆಕಾರ ಸ್ವಲ್ಪ ಹೊತ್ತಿನಲ್ಲಿ ಮುರಿದು ಬಿದ್ದು ಬಿಡುತ್ತೆ. ಕುಂಬಾರನಿಗೆ ಆ ಆಲೋಚನೆ ಇಲ್ಲ, ನಾನು ಮಾಡಿರ್ತಕ್ಕಂಥ ಆಕಾರ ಅದು ಸ್ಥಿರವಾಗಿ ಇರಬೇಕು, ಅನೇಕ ದಿವಸಗಳವರೆಗೆ ಬಾಳಿಕೆ ಅದು ಬರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೀಗೆ ನಾನು ದೊಡ್ಡಪ್ಪ ಒಂದ್ಸಾರಿ ಗಡಿಗೆ ಮನೆಯಲ್ಲಿ ಒಡೆದಂತ ಸಂದರ್ಭದಲ್ಲಿ ನಾನೇ ಹೊಡೆದ್ಬಿಟ್ಟೆ. ಅವತ್ತದು ಒಡೆದಂತ ಸಂದರ್ಭದಲ್ಲಿ ಗಡಿಗೆ ತರಬೇಕಂತ ಹೇಳಿದ್ರು ದೊಡ್ಡಪ್ಪವರು. ನಾವು ಸಿಂಧನೂರಿಗೆ ಹೋಗಿದ್ವಿ ಪ್ರಿಯರೇ. ಹಲ್ಲೆಲೂಯಾ. ಸುಕಲ್ಪೇಟೆ ದಾರಿ ಇದೆಯಲ್ಲ, ಅಲ್ಲಿ ಯಾವುದೋ ಒಂದು ಥಿಯೇಟರ್ ಇದೆ. ಆ ಥಿಯೇಟರ್ ಮುಂದುಗಡೆ ಪಕ್ಕದಲ್ಲಿ ಏನಿದೆ ರೀ, ಗಡಿಗೆಗಳನ್ನ ಮಾರ್ತಾ ಇದ್ರು. ಮಾರ್ತಾ ಇರಬೇಕಾದ್ರೆ ಹೋಗಿ ನಾವು ಕೇಳಿದ್ವಿ, ವ್ಯಾಪಾರ ಮಾಡಬೇಕಾದ್ರೆ ಚೌಕಾಶಿ ಎನ್ನುವಂಥದ್ದು ಎಲ್ಲ ಮನುಷ್ಯನಿಗೆ ಇದ್ದೇ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೊಡ್ಡಪ್ಪವರು ಕೇಳ್ರಿ ದೊಡ್ಡಪ್ಪ ಅಂತೇಳಿ ಮುಂದೆ ಅವ್ರನ್ನ ಬಿಟ್ಟಂತ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು, ಆ ಸಮಯ ಐ ಥಿಂಕ್ ಬೇಸಿಕಲ್ ಅನ್ಸುತ್ತೆ, ಪ್ರಾರಂಭದಲ್ಲಿ ಜನವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಇರ್ಬೋದು. ಹಲ್ಲೆಲೂಯಾ. ಆ ಸಮಯದಲ್ಲಿ ಏನ್ ಮಾಡಿದ್ರು, ದೊಡ್ಡಪ್ಪವರು ಹೋಗಿ ಕೇಳಿದ್ರು. ಕೇಳಿದಾಗ ಅವರು ಒಂದು ರೇಟ್ ಹೇಳಿದ್ರು, ನಾವೊಂದು ರೇಟಿಗೆ ಕೇಳಿದ್ವಿ. ಅದು ಏನಾಗಲಿಲ್ಲ, ಬಗೆಹರಿಲಿಲ್ಲ. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ದಾರೆ, ಇಷ್ಟು ದಿವಸ ನಾವು ಇದಕ್ಕೆ ಏನೆಲ್ಲ ಮಾಡಿದೀವಿ, ಇದನ್ನ ಕಾಯ್ತಾ ಇದ್ವಿ, ಇಷ್ಟೆಲ್ಲ ಇದು ಮಾಡಿದ್ವಿ, ಅದು ಮಾಡಿದ್ವಿ ಅಂತೇಳಿ ಏನೆಲ್ಲ ಅವ್ರು ಹೇಳ್ಕೊಂತ ಹೋದ್ರು. ಅನೇಕ ಅವರು ಕಷ್ಟಪಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ಸುಳ್ಳಲ್ಲ, ಅದು ನಿಜಾನೇ. ಆ ಒಂದು ಇರುವಂತ ಕಸ ಎಲ್ಲ ತೆಗೆದಿದ್ದಾರೆ, ಮಣ್ಣನ್ನ ಹೊತ್ಕೊಂಡ್ ಬಂದಿದ್ದಾರೆ, ಅದನ್ನೆಲ್ಲ ಒಂದು ಆಕಾರಕ್ಕೆ ತಂದಿದ್ದಾರೆ. ಅದಕ್ಕೆ ನಳ ಇರೋ ಗಡಿಗೆಗಳದವ, ನಳ ಇರಲಾರ್ದು ಕೂಡ ಇದಾವ. ಹಲ್ಲೆಲೂಯಾ. ಕೊಡದ ರೀತಿಯಲ್ಲಿ ಮಾಡಿರ್ತಕ್ಕಂಥವುಗಳು ಕೂಡ, ಪಾತ್ರೆಗಳು ಕೂಡ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಒಂದೊಂದು ಪಾತ್ರೆಯ ಡಿಸೈನ್ ಒಂದೊಂದು ತರ, ಒಂದೊಂದು ರೀತಿಯ ಬೆಲೆಯನ್ನು ಅದು ಬಾಳುವಂತದ್ದಾಗಿದೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನ ಜೀವಿತವನ್ನ ಪ್ಯೂರಿಫೈ ಮಾಡ್ತಾನೆ. ಅಂಗಡಿಯಲ್ಲಿ ನಮ್ಗೆ ಗಿಟ್ಲಿಲ್ಲ, ಮತ್ತೆ ಬೇರೆ ಅಂಗಡಿಗೆ ಹೋಗಿ ದೊಡ್ಡಪ್ಪವ್ರು ಏನ್ ಮಾಡಿದ್ರು, ಗಡಿಗೆಯನ್ನ ತೆಗೆದುಕೊಂಡು ಬಂದ್ರು. ಅವ್ರು ಹೇಳಿರುವಂಥದ್ದು ಒಂದೇ, ನಾವು ಎಷ್ಟೋ ಕಷ್ಟಪಟ್ಟಿದ್ದೀವಿ, ನೀವೇನು ಬಾಯಿಗೆ ಬಂದಂಗ ಕೇಳ್ತೀರ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೌಲ್ಯ, ಅದಕ್ಕೆ ಮೌಲ್ಯ ಬರಬೇಕಾದ್ರೆ ಅವರು ಅದಕ್ಕೆ ಏನ್ ಮಾಡಿದಾರೆ, ಎಷ್ಟೋ ದಿವಸಗಳ ಕಾಲ ಪ್ರಯಾಸ ಪಟ್ಟಿದ್ದಾರೆ, ಏನೆಲ್ಲ ಕಷ್ಟವನ್ನ ಅನುಭವಿಸಿದ್ದಾರೆ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ,
ದೇವರು ಮಾತಾಡ್ತಾ ಇದ್ರು ಏನಂತೇಳಿ, ಯೆರೆಮೀಯನೇ ನೀನು ಕುಂಬಾರನ ಮನೆಗೆ ಇಳಿದು ಹೋದ ಮೇಲೆ ನಾನು ನಿನ್ನ ಸಂಗಡ ಅಲ್ಲಿ ಮಾತಾಡ್ತೀನಿ. ಮಾತಾಡುವಂಥ ಸಮಯದಲ್ಲಿ ಕುಂಬಾರನ್ ಮಾಡುವಂಥದ್ದನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಯೆರೆಮೀಯ ಅಲ್ಲಿಯ ಮೊದಲನೇದಾಗಿ ಕುಂಬಾರನು ಅಲ್ಲಿ ಮಾಡೋದಕ್ಕಿಂತ ಮುಂಚಿತವಾಗಿ ಕುಂಬಾರನಿಗೆ ಏನಿದೆ, ಯೋಜನೆ ಇದೆ. ಎರಡನೇದಾಗಿ ಕುಂಬಾರನು ಆ ಗಡಿಗೆನ ರೂಪ ಮಾಡಬೇಕಾದ್ರೆ ಮಣ್ಣನ್ನ ಏನ್ ಮಾಡಿದ, ಮಟೀರಿಯಲ್ ಎಲ್ಲವನ್ನು ಏನ್ ಮಾಡಿದ, ಶುದ್ಧ ಮಾಡಿದ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಪರಲೋಕಕ್ಕೆ ಏರಿ ಹೋಗ್ತಾರಂದ್ರೆ ಈ ಲೋಕದಲ್ಲಿ ಶುದ್ಧರಾಗಿ ದೇವರಿಗೆ ಪರಿಶುದ್ಧರಾಗಿ ಜೀವಿಸಿದಂಥವ್ರು ಪ್ರಿಯರೇ. ಅದು ಪರಿಶುದ್ಧವಾದ ಲೋಕ, ಪಾಪ ತುಂಬಿದ ಲೋಕ ಅದು ಅಲ್ವೇ ಅಲ್ಲ. ಅಲ್ಲಿ ವ್ಯರ್ಥವಾಗಿರ್ತಕ್ಕಂಥ ಅಪರಿಶುದ್ಧವಾಗಿರ್ತಕ್ಕಂಥ ಯಾವ ಕಾರ್ಯಗಳು ಕೂಡ ಪರಲೋಕದಲ್ಲಿ ಇರುವುದಿಲ್ಲ. ಅದು ಪರಿಪೂರ್ಣ ಪರಿಶುದ್ಧತೆಯ ಒಂದು ಪಟ್ಟಣವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಪ್ಯೂರಿಫಿಕೇಶನ್ ಮಾಡಬೇಕಾದ್ರೆ, ಶುದ್ಧ ಮಾಡಬೇಕಾದ್ರೆ ಎಷ್ಟೋ ಪ್ರಯಾಸ ಇದೆ. ಹಲ್ಲೆಲೂಯಾ. ಹೀಗೆ ಒಂದು ಸಾರಿ ಒಬ್ಬ ವ್ಯಕ್ತಿ ಆತನು ದೇವರನ್ನ ತಿಳಿದುಕೊಂಡಿದ್ದಾನೆ, ಆದರೆ ಆತನಿಗೆ ಸ್ಕ್ರಿಪ್ಚರ್ಸ್ ನಾಲೆಜ್ ಅಂದ್ರೆ ವಾಕ್ಯ ಜ್ಞಾನ ಸರಿಯಾದ ರೀತಿಯಲ್ಲಿ ಆತನು ತಿಳಿದುಕೊಂಡಿಲ್ಲ. ಆತನು ದೇವರ ಮಕ್ಕಳನ್ನ ಸಾಯಿಸಬೇಕು ಎಂಬುದಾಗಿ ಹೊರಟು ಹೋಗ್ತಾ ಇದ್ದಾನೆ ಪ್ರಿಯರೇ. ಆತನು ಸರಿಯಾದ ರೀತಿಯಲ್ಲಿ ದೇವರ ಮಾರ್ಗವನ್ನ ತಿಳಿತಾ ಇಲ್ಲ. ಆತನನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ಶುದ್ಧಿ ಮಾಡ್ತಾ ಇದ್ದಾರೆ. ಈತನ ಅನ್ಕೊಂಡು ಹೋಗ್ತಾ ಇದ್ದಾನೆ, ಇವತ್ತಿನ ದಿವಸ ದೇವ್ರ ಮಕ್ಕಳು ಎಲ್ಲರನ್ನ ನಾನು ನಾಶ ಮಾಡಿ ಬಿಡಬೇಕು, ಸೆರೆಮನೆಯಲ್ಲಿ ಅವರನ್ನ ಹಾಕಿಸಿ ಬಿಡಬೇಕು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿಯ ಜೀವಿತದಲ್ಲಿ ಇರ್ತಕ್ಕಂಥ ಕಸವನ್ನ, ಹೊಲಸನ್ನ ದೇವರು ಆವತ್ತಿನ ದಿವಸ ತೆಗೆದು ಹಾಕಿದ್ರು. ಆತನ ಆತ್ಮಿಕ ನೇತ್ರಗಳನ್ನು ದೇವರು ಬೆಳಗುವಂತೆ ಮಾಡಿದ್ರು ಪ್ರಿಯರೇ. ಆತನು ಬೇರೆ ಯಾರು ಅಲ್ಲ, ಪರಿಶುದ್ಧನು ಎಂಬುದಾಗಿ ಕರೆಯಿಸಿಕೊಂಡಂತ ಪೌಲ ಎನ್ನುವಂತ ಭಕ್ತ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನ ಸರಿಯಾದ ರೀತಿಯಲ್ಲಿ ಒಂದು ವೇಳೆ ನೀನು ತಿಳಿದುಕೊಂಡಿಲ್ವೇನೋ, ದೇವರು ಒಬ್ಬಾತನೇ, ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳುವಂಥದ್ದು ಅದೇ, ಸತ್ಯವೇದದಲ್ಲಿ ಇರ್ತಕ್ಕಂಥ ಸತ್ಯವನ್ನೇ ನಾವು ಬೋಧಿಸುವಂತವರಾಗಿದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಆ ದೇವರು ನಿನ್ನ ಜೀವಿತವನ್ನ ಮಾರ್ಪಡಿಸ್ತಾನೆ. ನಿನ್ನ ಜೀವಿತವನ್ನ ಮಾರ್ಪಡಿಸಬೇಕಾದ್ರೆ ಮೊದಲನೇದಾಗಿ ಆತನು ನಿನ್ನ ಬಗ್ಗೆ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದಾನೆ. ಆ ಯೋಜನೆ ಏನಂದ್ರೆ, ನೀನು ನರಕಕ್ಕೆ ಹೋಗಬಾರ್ದು, ನೀನು ತಂದೆಯ ಬಳಿಯಲ್ಲಿಯೇ ಇರಬೇಕು. ಮಗ ಕೆಟ್ಟು ಹೋಗಿ ದೂರ ಕಡೆಗೆ ಹೋದಂತ ಸಮಯದಲ್ಲಿ ಪುನಃ ಅವನಿಗೆ ಬುದ್ಧಿ ಬಂದು, ಅಯ್ಯೋ, ಯಾವುದೋ ಒಂದು ದೇಶದಲ್ಲಿ ಭಿಕ್ಷೆ ಬೇಡ ಕೆಲಸ ಮಾಡಿ ತಿನ್ನೋದಕ್ಕಿಂತ ನಾನು ನನ್ನ ತಂದೆ ಮನೆ ಹತ್ರ ಸ್ವಲ್ಪ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಆಹಾರ ನನ್ನ ತಂದೆ ನನಗೆ ಕೊಡ್ತಾನೆ ಎಂಬುದಾಗಿ ಬುದ್ಧಿ ಬಂದು ಹಿಂತಿರುಗಿ ಬಂದಾಗ ಅವನ ಜೀವಿತವನ್ನು ಅವನು ಕ್ಷಮಾಪಣೆಯನ್ನು ಕೇಳಿದಂತ ಸಮಯದಲ್ಲಿ ಆ ತಂದೆ ಅವನನ್ನ ಏನ್ ಮಾಡ್ತಾ ಇದ್ದಾನ್ರಿ, ಸೇರಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಂದ್ರೆ ಶುದ್ಧೀಕರಣ ಬಹಳ ಮುಖ್ಯ. ಶುದ್ಧತೆ ಇಲ್ಲದೆ ನಾವು ದೇವರನ್ನ ಮೆಚ್ಚೋದಕ್ಕೆ ಆಗೋದೇ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಶುದ್ಧರು ನಾವು ಆಗಬೇಕು. ತೀತನ ಗ್ರಂಥದಲ್ಲಿ ಪೌಲನು ಹೇಳ್ತಾನೆ ಏನೆಂಬುದಾಗಿ ಅಂದ್ರೆ, ಶುದ್ಧರಿಗೆ ಎಲ್ಲವೂ ಕೂಡ ಶುದ್ಧವೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ಅವ ಮಾತನ್ನು ಓದ್ತೀರಾ? 1:13. ಟೈಟಸ್. ಈ ಸಾಕ್ಷಿ ನಿಜವೇ, ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ ಸತ್ಯ ಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗಿರುವಂತೆ ಅವರನ್ನು ಕಠಿಣವಾಗಿ ಖಂಡಿಸು. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ಅವರ ಬುದ್ಧಿಯು ಮನಸ್ಸಾಕ್ಷಿಯು ಎರಡೂ ಮಲಿನವಾಗಿವೆ. ಅವರು ತಾವು ದೇವರನ್ನ ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು,
ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದಲೇ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನ ತೊಳೆಯುವವನಾಗಿದ್ದಾನೆ. ಯೇಸು ಹೇಳಿದ್ದಾರೆ ಏನಂತೇಳಿ, ನಾನು ನಿನ್ನನ್ನು ತೊಳೆಯಲಾರದೆ ಇದ್ರೆ ನೀನು ಶುದ್ಧನಾಗುವುದೇ ಇಲ್ಲ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಆತನು ಮಾತ್ರ ನಿನ್ನನ್ನ ಶುದ್ಧಗೊಳಿಸುವಂತ ದೇವರಾಗಿದ್ದಾನೆ. ಆತನ ರಕ್ತದಿಂದಲೇ ಮಾತ್ರ ಪರಿಶುದ್ಧತೆ ಎನ್ನುವಂಥದ್ದು ಬರುವುದಕ್ಕೆ ಸಾಧ್ಯ, ಪಾಪ ಎನ್ನುವಂಥದ್ದು ಹೋಗುವುದಕ್ಕೆ ಸಾಧ್ಯ, ನಿನಗಿರ್ತಕ್ಕಂಥ ಶಾಪ ಎನ್ನುವಂಥದ್ದು ತೊಲಗಿ ಹೋಗುವುದಕ್ಕೆ ಸಾಧ್ಯ. ಪ್ರಿಯರೇ, ಆತನು ನಿನ್ನನ್ನು ಶುದ್ಧಿ ಮಾಡದ ಹೊರತು ನೀನು ಶುದ್ಧನಾಗುವುದಕ್ಕೆ ಸಾಧ್ಯವೇ ಇಲ್ಲ. 10ನೇ ವಚನ, 7ನೇ ವಚನ ಬರುತ್ತೆ. ಯೇಸು, ನಾನು ನಿನ್ನನ್ನ ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಹಲ್ಲೆಲೂಯಾ, ಯೇಸು ನಿನ್ನನ್ನ ತೊಳೆಯುವವರಾಗಿದ್ದಾರೆ. ಹಲ್ಲೆಲೂಯಾ, ನಿನ್ನ ಜೀವಿತದಲ್ಲಿ ಇರುವಂತ ಕಲ್ಮಶ, ಪಾಪ, ಶಾಪ ಯಾವುದಿದೆಯೋ ಅದನ್ನ ಯಾರು ಕೂಡ ತೊಳೆಯೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಕೇಳಿಸಿಕೊಂಡು ವಾಕ್ಯವನ್ನ ಪ್ರಕಾರವಾಗಿ ಹಿಡಿದು ನಡೆಯುವಂತವರು ತಪ್ಪಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯರೇ, ಹಲ್ಲೆಲೂಯಾ, ವಾಕ್ಯ ನಿನ್ನನ್ನು ಏನ್ ಮಾಡುತ್ತೆ, ತೊಳೆಯುವಂಥದ್ದಾಗಿದೆ. ಹಲ್ಲೆಲೂಯಾ, ಅಮ್ಮಂದ್ರಿಗೆ ಚೆನ್ನಾಗಿ ಗೊತ್ತುಂಟು ಏನ್ರಿ, ನಿಮ್ಮ ಬಟ್ಟೆಗಳು ಕೊಳಕಾದ್ರೆ ಬಂದ್ರೆ ಸರ್ಫ್ ಎಕ್ಸೆಲ್ಲು 555 ಮತ್ತೆ ಯಾವ್ದು ಬರ್ತಿತ್ತಲ್ರಿ ಅದು, ಅವಾಗ ನಾವು ಚಿಕ್ಕವರು ಇರ್ಬೇಕಾದ್ರೆ ಬಾರ್ ಸಬ್ಬ ಯಾವ್ದು ಬರ್ತಾರೆ, ನೆನಪಿದೆನಾ ಫಕೀರಮ್ಮರೇ, ನೆನಪಿದೆನಾ? ಬಾರ್ ಸಬ್ಬುಗಳು ಅಂತೇಳಿ ಬರ್ತಾ ಇತ್ತು. ಚೆನ್ನಾಗಿ ಉಜ್ಜಿ 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 ಏನ್ ಮಾಡ್ತಾ ಇದ್ರಿ, ಆ ಕೊಳಕನ್ನ ತೆಗೆದಾಕ್ತಾ ಇದ್ರಿ, ಆ ಹೊಲಸನ್ನ ತೆಗೆದಾಕ್ತಾ ಇದ್ರಿ. ತೆಗೆದಾಕಿದ ಮೇಲೆ ಅದು ಹೆಂಗಿರ್ತಿತ್ತು, ಶುಭ್ರವಾಗಿ ಶುಚಿಯಾಗಿ ಇರ್ತಾ ಇತ್ತು. ಪ್ರಿಯರ, ಅದರಂಗೆ ಏನ್ರಿ, ನಮ್ಮ ದೇಹದಲ್ಲಿ ಇರುವಂತ ಕಲ್ಮಶ ಮೇಲ್ಗಡೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಇದೆ ಕೊಳಕು ಉಳುಕು, ಅದನ್ನ ತೆಗೆದು ಹಾಕಬೇಕು. ಹಲ್ಲೆಲೂಯಾ, ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ ದೇಶವನ್ನು ತಿರುಗಿದಿ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ ದೇಶವನ್ನು ತಿರುಗಿದೆ ಗಿಳಿಯೇ. ಆತ್ಮ ಶುದ್ಧಿಲ್ಲದ ಆಚಾರ ಪೇತಾಕೋ ಅದು ನೀನು ತಿಳಿದುಕೋ ಗಿಳಿಯೇ. ಆತ್ಮ ಶುದ್ಧಿಲ್ಲದ ಆಚಾರ ಪೇತಾಕೋ ಅದು ನೀನು ತಿಳಿದುಕೋ ಗಿಳಿಯೇ. ಮಳೆಯ ಕಂಬಾನೇನೋ ಎಷ್ಟೆಷ್ಟು ಚಿತ್ರಗಳು ಹಾಕಿಕೊಂಡಿರುವೆ ಗಿಳಿಯೇ. ಮನೆಯ ಕಂಬಾನೇನೋ ಎಷ್ಟೆಷ್ಟು ಫೋಟೋಗಳು ಹಾಕಿಕೊಂಡಿರುವೆ ಗಿಳಿಯೇ. ಮನೆಯೊಳಗೆ ಗಿಳಿಯೇ ನೀವು ಹೋಗುವಾಗ ಮನೆಯ ಕುಸಿಯಿತೋ ಗಿಳಿಯೇ. ಮನೆಯೊಳು ಗಿಳಿಯೇ ನೀವು ಹೋಗುವಾಗ ಮನೆಯ ಕುಸಿಯಿತೋ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ. ಮುರುದೇನ ಸಂತೆಗೆ ಮೆರೆದೆಯ ಮುರುದೆಯ ಮುಂದು ಕತೆ ತಿಳಿಯಾದ ಗಿಳಿಯೇ. ಹಲ್ಲೆಲೂಯಾ, ಕಾಶಿಗೆ ಹೋಗಿದ್ದೆ ಗಂಗಾ ಸ್ನಾನ ಮಾಡಿ ಬೆಟ್ಟಗಳು ಹತ್ತಿದಿ ಗಿಳಿಯೇ. ಕಾಶಿಗೆ ಹೋಗಿದ್ದೆ ಗಂಗಾ ಸ್ನಾನ ಮಾಡಿ ಬೆಟ್ಟಗಳು ಹತ್ತಿದಿ ಗಿಳಿಯೇ. ಮೈ ಕೋಳೆ ಹೋಯಿತು ಪಾಪವು ಹೋಗಲಿಲ್ಲ ಅದು ನೀನು ತಿಳಿದು ಗಿಳಿಯೇ. ಮೈ ಕೋಳೆ
ನೀನು ತಿಳಿದು ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದುಕೋ ಗೆಳೆಯೇ. ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದುಕೋ ಗೆಳೆಯೇ. ಜಗಕ್ಕೆ ಮೂರಾದೆ ಹಾಕಿದ ದೇವರು ಯಾರೆಂದು ತಿಳಿದುಕೋ ಗೆಳೆಯೇ. ಜಗಕ್ಕೆಲ್ಲ ಮೂರಾದೆ ಹಾಕಿದ ದೇವರು ಯಾರೆಂದು ತಿಳಿದುಕೋ ಗೆಳೆಯೇ. ಗೆಳೆಯಮ್ಮ ಗೆಳೆಯೇ ಬಂಗಾರದ ಗೆಳೆಯೇ ಪಂಚ ಬೆಳಕಿನ ಮಾಯ ಗೆಳೆಯೇ. ಗೆಳೆಯಮ್ಮ ಗೆಳೆಯೇ ಬಂಗಾರದ ಗೆಳೆಯೇ ಪಂಚ ಬೆಳಕಿನ ಮಾಯ ಗೆಳೆಯೇ. ಮುರುದೇನ ಸಂತೆಯಲ್ಲಿ ಮುರುದೇಯ ಮುರುದೇಯ ಮುಂದಗತೆ ತಿಳಿಯಾದೆ ಗೆಳೆಯೇ. ಮುರುದೇನ ಸಂತೆಯಲ್ಲಿ ಮೆರೆದೆಯ ಮುರುದಿಯ ಮುಂದಗತಿ ತಿಳಿಯಾದೆ ಗೆಳೆಯೇ. ಪರಲೋಕವನ ಬಿಟ್ಟು ನರಾವತಾರಿಯಾಗಿ ಏಸಯ್ಯ ಬಂದಾರು ಗೆಳೆಯೇ. ಪರಲೋಕವನ ಬಿಟ್ಟು ನರಾವತಾರಿಯಾಗಿ ಏಸಯ್ಯ ಬಂದಾರು ಗೆಳೆಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿಯುವ ಗೆಳೆಯೇ. ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿಯುವ ಗೆಳೆಯೇ. ಭೂಲೋಕ ಆಳಿದ ಭೂರಾಜರೆಲ್ಲ ಎಷ್ಟೋ ದೊಡ್ಡವರಾದರು ಗೆಳೆಯೇ. ಭೂಲೋಕ ಆಳುವ ಭೂರಾಜರು ಯಾರೋ ಎಷ್ಟೋ ದೊಡ್ಡವರಾದರು ಗೆಳೆಯೇ. ದೊಡ್ಡ ತಾವರು ಹೋಗಿ ಕೊಡದಾಗೆ ಹತ್ತಾರು ಅದು ನಿನಗೆ ತಿಳಿಯಲಿಲ್ಲ ಗೆಳೆಯೇ. ದೊಡ್ಡತನವು ಹೋಗಿ ದೊಡ್ಡದಾಗಿ ಹತ್ತಾರು ಅದು ನಿನಗೆ ತಿಳಿಯಲಿಲ್ಲ ಗೆಳೆಯೇ. ಗೆಳೆಯಮ್ಮ ಗೆಳೆಯೇ ಬಂಗಾರದ ಗೆಳೆಯೇ ಪಂಚ ಬೆಳಗಿನ ಮಾಯ ಗೆಳೆಯೇ. ಮುಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗೆಳೆಯೇ. ಮುರುದೇನ ಸಂತೆಯಲ್ಲಿ ಮೆರೆದೆಯ ಮುರುದೇಯ ಮುಂದುಗತೆ ತಿಳಿಯದೆ ಗೆಳೆಯೇ. ಮುರುದೇನ ಸಂತೆಯಲ್ಲಿ ಮೆರೆದೆಯ ಮುರುದಿಯ ಮುಂದುಗತೆ ತಿಳಿದುಕೋ ಗಿಳಿಯೇ. ಯೇಸು ಕ್ರಿಸ್ತ ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ ದೇವರು. ಹಲ್ಲೆಲೂಯಾ. ಆತನು ನಿನ್ನ ಜೀವಿತದ ಬಗ್ಗೆ ಒಂದು ಯೋಜನೆಯನ್ನ ಇಟ್ಟುಕೊಂಡಿದ್ದಾನೆ. ಆತನು ಮಾತ್ರ ನಿನ್ನನ್ನ ಶುದ್ಧಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ ಆತನನ್ನು ನೀನು ಪರಿಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಆತನನ್ನು ತಿಳಿಯಲಾರದೆ ಇದ್ರೆ, ಆತನು ನಿನ್ನನ್ನು ತೊಳೆಯಲಾರದೆ ಇದ್ರೆ ನಿನಗೆ ಶುದ್ಧತೆ ಇಲ್ಲ. ಆ ಪರಲೋಕ ಪಟ್ಟಣ, ಪರಿಶುದ್ಧರ ಪಟ್ಟಣದಲ್ಲಿ ನಿನಗೆ ಸ್ಥಾನ ಇಲ್ಲದೆ ನೀನು ಕಳೆದುಕೊಂಡು ಬಿಡುತ್ತೆ. ಅನೇಕರು ಹೇಳ್ತಾರೆ ಏನೆಂಬುದಾಗಿ, ಯಾರಿಗೆ ಮಾಡಿದ್ರೆ ಅಲ್ಲಿಗೆಲ್ರಿ ಮುಟ್ಟೋದು ಅಂತೇಳಿ. ಹಲ್ಲೆಲೂಯಾ. ಕೈಯಿಂದ ಎಲ್ಲ ಊಟ ಮಾಡೋದು, ಕಿವಿಯಿಂದ ಊಟ ಮಾಡಬೇಕು. ಹಲ್ಲೆಲೂಯಾ. ಮೂಗಿನಿಂದ ಊಟ ಮಾಡ್ರಿ. ಮನುಷ್ಯನಿಗೆ ನವರಂಧ್ರಗಳಿದಾವ, ಎಲ್ಲ ರಂಧ್ರಗಳಿಂದ ಊಟ ಮಾಡೋಕ್ಕಾಗುತ್ತಾ? ಊಟ ಮಾಡಬೇಕಾದ್ರೆ ಬಾಯಿಯ ಮೂಲಕವಾಗಿಯೇ ಊಟ ಮಾಡಬೇಕು. ದೇವರು ಆ ಒಂದು ಕ್ರಮವನ್ನ ಇಟ್ಟಿದ್ದಾರೆ. ಒಂದೇ ಮಾರ್ಗ ಇರುವಂಥದ್ದು. ಹಲ್ಲೆಲೂಯಾ. ಆ ಮಾರ್ಗವನ್ನ ಸುಮ್ಮನೆ ದೇವರು ಮಾಡಿಲ್ಲ. ಹೆಂಗ ಮಾಡಿದಾನೆ? ದೇವರು ತನ್ನ ಸ್ವರಕ್ತದಿಂದ ನಿಮ್ಮನ್ನ ಏನ್ ಮಾಡಿದ್ದಾರೆ?
ಕೊಂಡುಕೊಂಡಿದ್ದಾರೆ ಪ್ರಿಯರೇ. ಆತನ ಬೆಲೆ ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನು ತೊಳೆಯಲಾರದೆ ಇದ್ರೆ ನಿನಗೆ ಆತನಲ್ಲಿ ಪಾಲು ಇಲ್ಲ. ಮೋಕ್ಷ ಬೇಕು, ಮುಕ್ತಿ ಬೇಕು, ಆ ದೇವರ ಪಾದದ ಬಳಿಯಲ್ಲಿ ಸೇರಬೇಕು ಅಂತೇಳಿ ಏನೆಲ್ಲ ಕಾರ್ಯಗಳನ್ನ ಮನುಷ್ಯರು ಮಾಡ್ತಾ ಇರಬೇಕಾದ್ರೆ ಆ ಮನುಷ್ಯರಿಗೆ ದೇವರು ಪ್ರತ್ಯಕ್ಷನಾಗುವಂತ ಒಂದು ಕಾಲ ಬಂತು. ನರಾವತಾರಿಯಾಗಿ ಈ ಲೋಕಕ್ಕೆ ಬರುವಂತ ಕಾಲ ಬಂತು. ಅವಾಗ ಸೀಮೆಯೋನನ್ನು ಹೇಳ್ತಾ ಇದ್ದಾನೆ, ನಾನು ನನ್ನ ರಕ್ಷಕನನ್ನ ಕಣ್ಣಾರೆ ಕಂಡೆನು, ಈಗ ನನಗೆ ಹೋಗುವುದಕ್ಕೆ ಅಪ್ಪಣೆಯಾಗಲಿ. ನಮಗೆ ರಕ್ಷಕನು ಸಿಕ್ಕಿರುವಂಥದ್ದು ಮಹಾಭಾಗ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ರಕ್ಷಕನನ್ನ ಉಳ್ಳಂತ ಮಕ್ಕಳಾಗಿದ್ದೇವೆ. ನಮ್ಮ ತಂದೆ ನಮಗೆ ಸಿಕ್ಕಿಬಿಟ್ಟಿದ್ದಾನೆ. ಕೆಟ್ಟು ಹೋದಂತ ನಮ್ಮನ್ನ ಆತನು ಹುಡುಕಿ ಬಂದು ಏನ್ ಮಾಡಿದಾನೆ, ರಕ್ಷಿಸಿದ್ದಾನೆ ಪ್ರಿಯರೇ. ಆತನು ತೊಳೆದಿದ್ದಾನೆ. ಒಂದು ವೇಳೆ ಇನ್ನು ನೀನು ತೊಳೆದುಕೊಂಡಿಲ್ಲ ಅಂದಿದ್ರೆ, ಒಂದು ವೇಳೆ ಆ ಇನ್ನೂ ಪರಿಶುದ್ಧ ಮಾರ್ಗದಲ್ಲಿ ನೀನು ಬಂದಿಲ್ಲ ಅಂದ್ರೆ, ಇವತ್ತಾದ್ರೂ ನೀನು ದೇವರನ್ನ ತಿಳಿದುಕೊಂಡ್ರೆ, ದೇವರ ವಾಕ್ಯ ಹೇಳ್ತಾ ಇದೆ. ಅನೇಕರು ಮಾತಾಡ್ತಾ ಇರ್ತಾರೆ ಪ್ರಿಯರೇ, ಏನಂತೇಳಿ, ದೇವರೇ ನನ್ನನ್ನ ಕರೆಸ್ಕೊಳ್ಳಿ. ದೇವ್ರು ಕರೆಸ್ಕೊಳ್ಳಪ್ಪ ಆತ, ದೇವರಾದ್ರೂ ಕರೆಸ್ಕೊಳ್ಳಂತ. ಹಲ್ಲೆಲೂಯಾ, ಏನಂತಾರೆ, ದೇವರು ನನ್ನ ಕರೆಸ್ಕೊಳ್ಳಿ. ಶಕ್ತಿವಂತ ದೇವರಲ್ಲಪ್ಪ ಆತ ನನ್ನ ಕರೆಸ್ಕೊಳ್ಳಿ, ನನ್ನ ಬದಲಾಯಿಸಿ, ನನ್ನ ಮಾರ್ಪಡಿಸ್ಲಿ, ಅದು ಇದು ಏನೆಲ್ಲ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರಿಗೆ ದೇವರ ಬಗ್ಗೆ ಭಯ ಇಲ್ಲ, ದೇವರ ಬಗ್ಗೆ ಭಕ್ತಿ ಇಲ್ಲ. ಅವ್ರು ಏನೆಲ್ಲ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡುವವರಾಗಿರ್ತಾರೆ. ಹಲ್ಲೆಲೂಯಾ, ದೇವ್ರ ವಿಷಯದಾಗ ಹಂಗಂತಾರೆ. ಯಾಕಂದ್ರೆ ದೇವ್ರು ನೇರವಾಗಿ ಶಿಕ್ಷೆ. ದತ್ತ ಯಾವಾಗ ಕೈಯಾಗಿ ಹಿಡ್ಕೊಂಡ್ರಪ್ಪ ಮನುಷ್ಯರೆಲ್ಲರೂ ಭಕ್ತಿದ್ದಾರೆ. ಹಲ್ಲೆಲೂಯಾ, ಆದ್ರೆ ದೇವರ ಆತನ ಕರುಣಾಮಯ ಎಂಬುದಾಗಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಒಂದು ಸಮಯವನ್ನು ಇಟ್ಟಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಂಗ ಅನ್ನುವಂಥವ್ರೆಲ್ಲರೂ ಹೊಲ ನಿಮ್ಮದೇ, ಹೊಲ ಬಿತ್ತಕ್ಕೆ ಹೋಗ್ಬೇಡಿ, ಹೊಲನೇ ನನ್ನ ಕರೆಸ್ಕೊಳ್ಳಿ ಅಂದ್ರೆ ಹೊಲ ಕರ್ಸ್ಕೊಂತದ. ಹಲ್ಲೆಲೂಯಾ, ಸ್ಕೂಲೇ ನನ್ನ ಕರೆಸ್ಕೊಳ್ಳಿ, ಕಾಲೇಜೇ ನನ್ನ ಕರೆಸ್ಕೊಳ್ಳಿ. ಕಾಲೇಜ್ ಅಲ್ಲಪ್ಪ, ಶಕ್ತಿವನಲ್ಲಪ್ಪ, ಕರೆಸ್ಕೊಳ್ಳಿ. ಪ್ರಿನ್ಸಿಪಾಲ್ ನನ್ನ ಕರೆಸ್ಕೊಳ್ಳಿ ಅಂದ್ರೆ ಆಗತ್ತವ ಕೆಲಸ? ಆಗ್ತದ್ರಿ? ಹಲ್ಲೆಲೂಯಾ, ಅವು ಎಂಥ ಮಾತುಗಳು? ಸೋಮಾರಿತನದ ಮಾತುಗಳು, ಬಡಿಸಿಕೊಳ್ಳುವಂತ ಮಾತುಗಳು. ನಾವು ಯಾರನ್ನು ಬಡಿಯಲ್ರಿ, ದೇವರು ಬಡಿತಾನೆ. ಹಲ್ಲೆಲೂಯಾ, ಯುದ್ಧವು ಯೆಹೋವನದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಆ ದೇವರು ನಿನ್ನನ್ನ ಶುದ್ಧಿ ಮಾಡಿದರೆ ಆ ಮೋಕ್ಷ ಮಾರ್ಗ ನಿನಗೆ ಇದ್ದೇ ಇದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ, ಆ ಪರಲೋಕ ಪಟ್ಟಣವನ್ನ ದೇವರು ಸುಮ್ಮನೆ ಕೊಟ್ಟಿಲ್ಲ ನಮಗೆ, ತನ್ನ ಪ್ರಾಣವನ್ನ ಕೊಟ್ಟು ಮತ್ತೆ ದಾರಿಯನ್ನು ಸಿದ್ಧ ಮಾಡಿದ್ದಾರೆ. ಎಲ್ಲರಿಗೂ ಭಯ, ಎದೆ ನೋವಾದ್ರೆ ಏನಾಗುತ್ತೆ ಹೇಳ್ರಿ, ಎಲ್ಲರಿಗೆ ಫೀಸ್ ಆಫ್ ಆದಂಗೆ ಆಗುತ್ತೆ. ಹಲ್ಲೆಲೂಯಾ, ಬೇರೆ ಎಲ್ಲ ಕಣ್ಣು ನೋವಾದ್ರೆ, ತಲೆ ನೋವಾದ್ರೆ, ಬೇರೆ ಏನು ನೋವಾದ್ರೆ ಸರ್, ಯಾವಾಗ ಎದೆ ನೋವು ಬಂದಾಗ ಎಲ್ಲರೂ ಕೂಡ ತಣ್ಣಗಾಗಿಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಂಗೆ ಭಯ ಪಡ್ತಾರೆ ಮನುಷ್ಯರು. ಯಾವುದಕ್ಕೆ? ಮರಣಕ್ಕೆ, ರೋಗಕ್ಕೆ, ಕೆಲವೊಬ್ಬ ವ್ಯಕ್ತಿಗಳಿಗೆ ಅವರಲ್ಲಿ ಇರತಕ್ಕಂಥ ಅಧಿಕಾರಕ್ಕಾಗಿ ಭಯ ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರಿಗೆ ನಾವು ಭಯ ಪಡುವಂಥವರು ಆಗಬೇಕು. ದೇವರನ್ನು ನಂಬಿದಂಥ ಮಕ್ಕಳಿಗೆ ದೇವರು ಏನು ಕೊಟ್ಟಿದ್ದಾನೆ ಗೊತ್ತಾ? ಏನು ಕೊಟ್ಟಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಯಾರು ತೊಳೆದುಕೊಂಡಿದ್ದಾರೋ, ಯಾರನ್ನ ದೇವರು ತೊಳೆದಿದ್ದಾರೋ, ಯಾರು ಶುದ್ಧರಾಗಿದ್ದಾರೋ ಅವರಿಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರ ಬಂದಂಥವ್ರು ಯಾರೇ ಇರಲಿ, ಆ ಅಧಿಕಾರ ಇದ್ದಂಥ ಸಮಯದಲ್ಲಿ ಅವರಿಗೆ ಎಲ್ಲರೂ ಒಳಗಾಗಿಯೇ ಇರಬೇಕು. ಬಲಹೀನಳು, ಬಹಳ ತೆಳ್ಳಗಿರ್ತಕ್ಕಂಥ ಹೆಣ್ಣುಮಗಳು, ಆಕೆ ರೋಡಲ್ಲಿ ನಿಂತ್ಕೊಂಡು ಹಿಂಗಂದ್ರೆ ಬಲವಂತವಾಗಿರ್ತಕ್ಕಂಥ ದೊಡ್ಡ ಗೂಡ್ಸ್ ಲಾರಿ ಆದ್ರೂ ಕೂಡ ನಿಂದಿರ್ಬೇಕು. ಆಕೆ ಹತ್ರ ಬಲ ಇಲ್ಲ, ಆದ್ರೆ ಆಕೆಗೆ ಏನಿದೆ? ಆಕೆಗೆ ಅಧಿಕಾರ ಇದೆ. ಹಲ್ಲೆಲೂಯಾ, ಹೇಳೋದು ಅರ್ಥ ಆಗ್ತಾ ಇದೆ? ಆಕೆಗೆ ಏನಿದೆ ರೀ? ಅಧಿಕಾರ ಇದೆ. ಆ ಅಧಿಕಾರ ಬಲವಾಗಿರ್ತಕ್ಕಂಥ ದೊಡ್ಡ ಟ್ರಕ್, ಲಾರಿಗಳು, ಬಸ್ಗಳು ಎಲ್ಲ ಸುಮ್ಮನೆ ಹಿಂಗಂದ್ರೆ ಹಂಗೇನಂದ್ರೆ ಸರ್, ನೀನು ಹೋಗಿ ಹಿಂಗೆ ನಿಂದಿರ್ತಾರ. ಹಲ್ಲೆಲೂಯಾ, ನಮಗೆ ಅಧಿಕಾರ. ಯಾವ ಅಧಿಕಾರ? ಪೊಲೀಸ್, ಹಲ್ಲೆಲೂಯಾ, ಸರ್ಕಲ್ ಇನ್ಸ್ಪೆಕ್ಟರ್, ಹಲ್ಲೆಲೂಯಾ. ಆ ಒಂದು ಅಧಿಕಾರದಲ್ಲಿ ಇರುವಂಥವರಿಗೆ ಅವರು ಏಳದಲ್ಲಿ ನಿಂದ್ರಂದ್ರೆ ನಿಂದಿರ್ತಾವ. ದೇವರು ನಮಗೆ ಯಾವುದರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ? ಕೊನೆಯದಾಗಿ ಲೂಕನ ಬರೆದ ಸುವಾರ್ತೆ 10:17 ಅನಿಸುತ್ತೆ. ಒಂದು ನಿಮಿಷ. ಲೂಕನ ಬರೆದ ಸುವಾರ್ತೆ
ಅವುಗಳ ಮೇಲೆ ಚೇಳುಗಳಿಲ್ಲ. ವಾಕ್ಯ ಯಾವುದು? ಲೂಕ್ 10:19 ಲೂಕನ ಬರೆದ ಸುವಾರ್ತೆ 17ರಿಂದ ಓದ್ರಿ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂದಿರುಗಿ ಬಂದು, ಸ್ವಾಮಿ ದೆವ್ವಗಳು ಕೂಡ ನಿನ್ನ ಹೆಸರನ್ನ ಕೇಳಿ ನಮಗೆ ಅಧೀನವಾಗುತ್ತವೆ. ದೆವ್ವಗಳು ಕೂಡ ನಿನ್ನ ಹೆಸರನ್ನ ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನ ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ ಹಾವುಗಳನ್ನ ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಮಕ್ಕಳಿಲ್ಲ ಅಂತೇಳಿ ನೀನು ಬಲಹೀನಳಾಗುವಂಥದ್ದು ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮೂಲಕವಾಗಿ ನೀನು ಮಕ್ಕಳನ್ನ ಪಡ್ಕೊಳ್ಬಹುದು. ದೇವರ ಭಕ್ತಳಾಗಿರುವಂತ ಹನ್ನಳು ಮೊಣಕಾಲು ಕಣ್ಣೀರಿನಿಂದ ಪಶ್ಚಾತ್ತಾಪದಿಂದ ನನ್ನನ್ನು ವೈದ್ಯರು ಕೈ ಬಿಟ್ಟಿದ್ದಾರೆ, ಎಲ್ಲ ಪರಿಸ್ಥಿತಿಗಳು ಅಲ್ಲ ಕಲ್ಲೋಲವಾಗಿದ್ದಾವೆ, ಎಲ್ಲಾ ಜನರು ನನ್ನ ಬಂಜೆ ಎಂಬುದಾಗಿ ಹೀನೈಸ್ತಾ ಇದ್ದಾರೆ ಎಂಬುದಾಗಿ ದೇವರ ಆಲಯಕ್ಕೆ ಒಂದು ಮೊಣಕಾಲೂರಿ ಆಕೆ ಏನ್ ಮಾಡಿದ್ರಿ? ದೇವರ ಹತ್ರ ತನ್ನ ಕಷ್ಟವನ್ನ ಹೇಳಿಕೊಂಡ್ಲು. ಹಲ್ಲೆಲೂಯಾ. ಹೇಳಿದಾಗ ದೇವ್ರು ಸುಮ್ಮನೆ ಬಿಟ್ಟನಾಕಿನ ಅದ್ಭುತವಾಗಿ ಒಬ್ಬರನ್ನ ಕೇಳಿದ್ರಪ್ಪ ದೇವ್ರು 6 ಜನ ಮಕ್ಕಳನ್ನು ಕೊಟ್ಟ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಹಳೇ ಒಡಂಬಡಿಕೆಯಲ್ಲಿರ್ತಕ್ಕಂಥ ಹನ್ನಳು, ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ದೇವರು ನರಾವತಾರಿಯಾಗಿ ಇಳಿದು ಬಂದು ನಮಗೇನು ಕೊಟ್ಟಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ. ಹಾವುಗಳ ಮೇಲೆ, ಚೇಳುಗಳ ಮೇಲೆ ವೈರಿಯ ಸಮಸ್ತ ಬಲವನ್ನ ತುಳಿಯುವಂತ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೇರ ಮತ್ತೆ ದೇವ್ರ ವಾಕ್ಯ ಹೇಳುತ್ತೆ, ನಿನಗೆ ಯಾವುದು ಕೇಡು ಮಾಡುವುದೇ ಇಲ್ಲ, ಕೇಡು ನಿನಗೆ ಆಗುವುದೇ ಇಲ್ಲ, ಶುದ್ಧರಿಗೆ ಎಲ್ಲವೂ ಶುದ್ಧ. ಮತ್ತೆ ಫೋನ್ ಮಾಡ್ತೀರಿ ವಾಕ್ಯ ಕೇಳಿ ಆದರೂ ಕೂಡ. ಏನು ಕಾಗೆ ಮನೆಗೆ ಬಂತ್ರಿ, ಏನಂತಾರೆ? ಕಾಗೆ ಮನೆಗೆ ಬಂತ್ರಿ, ಹಂದಿ ಮನೆಗೆ ಬಂತ್ರಿ. ಕೆಲವೊಬ್ರು ಮಾತಾಡ್ತಾ ಇರ್ತಾರೆ. ಫೋನ್ ಬಾಪುರದಲ್ಲಿ ಯಾರೋ ಫೋನ್ ಮಾಡಿದ್ರು, ಹಂದಿ ಮನೆಗೆ ಬಂದ್ಬಿಡ್ತ್ರಿ, ಬಂದು ಹಂದಿನ ಹಂಗೆ ಹೊಡೆದು ಅಲ್ಲಿ ಒಳಗಡೆನೇ ಇಡಬೇಕಂತ, ಊಟ ಹಾಕ್ಬೇಕಂತ ಅವ್ರು ಹೇಳಿದ್ರು. ನನಗೆ ಗೊತ್ತಿಲ್ಲ, ನಿಜನಾ? ಹಲ್ಲೆಲೂಯಾ. ಕಾಗೆ ಮನೆಗೆ ಬಂತ್ರಿ, ಕಾಗೆ ಕುಕ್ಕಿತ್ರಿ, ಏನೆಲ್ಲ ಮನುಷ್ಯರ ಕಲ್ಪನೆಗಳು. ಮನೆಯಲ್ಲಿ ಟಿವಿಗಳಿದಾವ? ಕೈ ಹತ್ರ ಎಷ್ಟು ಮನೆಯಲ್ಲಿ ಟಿವಿ ಇದಾವೆ? ಮೊಬೈಲ್ಗಳಲ್ಲಿ ಟಿವಿ ನೋಡುವಂಥವ್ರು ಕೈ ಹತ್ರ, ಮೊಬೈಲ್ಗಳಲ್ಲಿ ನೋಡುವಂಥವ್ರು. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲೆಲ್ಲ ಸತ್ತ ಹೆಣಗಳು ಬರ್ತಿರ್ತಾವ. ಮುಂಜಾನೆ ಎದ್ದ ತಕ್ಷಣ ನ್ಯೂಸ್ ಚಾನಲ್ಗಳು ಹಚ್ಚಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಇದಾಯ್ತು, ಅದಾಯ್ತು, ಎಲ್ಲ ಏನು ಬರ್ತಿರ್ತಾವ್ರಿ? ಕೆಟ್ಟ ಸುದ್ದಿಗಳು ಬರ್ತಿರ್ತಾವ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಟಿವಿಯಾಗ ಬಂದಿದ್ದು ಅದಂತೆ, ಮತ್ತು ಇದು ಆದರೆ ಇದಂತೆ. ಏನ್ರಿ? ಮನುಷ್ಯ ತನಗೆ ಯಾವುದು ಸರಿ ತೋರಿಸುತ್ತೋ ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತಾನೆ. ನೀವು ಶುದ್ಧರಾಗಿದ್ದೀರಿ, ನಿಮಗೆ ಯಾವುದರಿಂದ ಕೇಡು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ನೀನು ಬಲಹೀನಳು ಅಲ್ಲ, ನೀನು ಬಲವಂತನಾದಂಥ ದೇವರ ಕುಮಾರನಾಗಿದ್ದಿ. ದೇವರು ನಿನ್ನನ್ನು ಬಲಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ರಕ್ಷಣೆ ಹೊಂದಿದ ಮೇಲೆ ಕರ್ತನ ಭೋಜನದಲ್ಲಿ ನೀನು ಪಾಲ್ಗೊಳ್ಳಬೇಕು. ಪ್ರತಿ ವಾರ ಸಹವಾಸದಲ್ಲಿ ಇರಬೇಕು. ದೈವಿಕ ಮಕ್ಕಳ ಸಹವಾಸವನ್ನ ಮಾಡುವವನಾಗಬೇಕು. ಸಹವಾಸ ತಪ್ಪಿದ್ರೆ ನೀನು ಬಿದ್ದು ಹೋಗ್ತೀಯಾ. ಹಲ್ಲೆಲೂಯಾ. ಸಹವಾಸದ ತಪ್ಪಿದಂತವರು ಬಿದ್ದು ಹೋಗಿದ್ದಾರೆ, ಹಿಂದ್ಗಡೆ ಹೋಗಿದ್ದಾರೆ, ಪುನಃ ಲೋಕದಲ್ಲಿ ಜಾರಿ ಹೋಗಿದ್ದಾರೆ. ಆವಾಗ ಅವ್ರನ್ನ ಎಷ್ಟು ಸಾರಿ ಹೇಳಿದ್ರು ಕೂಡ ಅವ್ರ ಕಡೆ ಬರಲ್ಲ. ಯಾಕೆ ಹೇಳ್ರಿ? ಅವರಿಗೆ ಲೋಕನೇ ಇಷ್ಟ ಆಗಿದೆ. ಲೋಕದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳಿಗೆ ಅವರು ಒಳಗಾಗಿ ಹೋಗಿಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸೈತಾನನ ಏನ್ ಮಾಡ್ತಾ ಇದ್ದಾನೆ? ಸಿಡಿಲಿನಂತೆ ಆಕಾಶದಿಂದ ಬಿದ್ದಿದ್ದಾನೆ, ಒಂದ್ಸಾಗ್ತಾ ಇದ್ದಾನೆ. ಅವನ ಕಡೆ ಇರೋರಿಗೆ ಅವನೇನು ಟಾರ್ಗೆಟ್ ಮಾಡಲ್ಲ. ಯಾರನ್ನ ಟಾರ್ಗೆಟ್ ಮಾಡ್ತಾನೆ? ಅವನು ನಿನ್ನ ಟಾರ್ಗೆಟ್ ಮಾಡ್ತಾನೆ. ಯಾಕೆ ಹೇಳು? ನೀನು ಬೆಲೆಯಾದ ಮುತ್ತು, ಬೆಲೆ ಬಾಳುವಂತ ಮುತ್ತು ಆಭರಣ ನೀನಾಗಿದ್ದಿ. ಅದರ ಸಲುವಾಗಿ ಅವನ ಕಳ್ಳ ನಿನ್ನ ಕದ್ದುಕೊಳ್ಬೇಕಂತೇಳಿ ಅವನೇನು ಮಾಡ್ತಾನೆ? ನಿನ್ನ ಮೇಲೇ ಒಂದು ಸಾಕ್ತಾ ಇರ್ತಾನೆ. ಹಲ್ಲೆಲೂಯಾ. ಆದರೆ ನೀನು ಪೊಲೀಸು, ನಿನಗೇನಿದೆ?
ಅಧಿಕಾರ ಐತಿ. ಹಲ್ಲೆಲೂಯಾ. ಆ ಕಳ್ಳವನು, ನೀನು ಪೊಲೀಸ್, ಅಧಿಕಾರ ಇರುವಂಥವ್ರು ಕಳ್ಳನನ್ನು ಏನು ಮಾಡ್ತಾರೆ? ಹಿಡ್ಕೊಳ್ಳುತ್ತಾರೆ. ಹೊಡಿಬೇಕಂದ್ರೆ ಹೊಡಿತಾರೆ, ಓಡಿಸ್ಬೇಕಂದ್ರೆ ಓಡಿಸ್ತಾರೆ, ಏನೆಲ್ಲ ಮಾಡ್ತಾರೆ. ನೀನು ಯಾರಾಗಿದ್ದೀಯ ಹೇಳು? ಈಗ ದೇವರ ಮಗ, ನಿನಗೆ ಅಧಿಕಾರ ಇದೆ. ಅದನ್ನು ನೀನೇನು ಮಾಡಬೇಕು? ತಿಳಿದುಕೊಳ್ಬೇಕು. ನಿನಗೆ ಯಾವುದು ಕೇಡು ಮಾಡೋದಿಲ್ಲ ಎಂಬುದಾಗಿ ನೀನು ಗ್ರಹಿಸಿಕೊಳ್ಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಆ ಪರಮ ಕುಂಬಾರನಾಗಿರುವಂಥ ದೇವರು ನಿನ್ನ ದೇವರಾದರೆ ನಿನ್ನನ್ನು